write the option along with the answer, which is essential here to, always first read the heading, create a lot of health problems. See, the smartphones create a lot of health problems and they, ಇವಿಷ್ಟು ಬಂದರೆ, ಮತ್ತೊಮ್ಮೆ ಬೇಕಿದ್ರೆ ನೋಟ್ ಡೌನ್ ಮಾಡ್ಕೊಳ್ಳಿ ಗೈಸ್, they ಇವಿಷ್ಟುಗಳು ಬಂದರೆ ನಾವು ಇವುಗಳನ್ನು ಯೂಸ್ ಮಾಡ್ತೀವಿ. ಹಲೋ ಗೈಸ್, ಹಲೋ ಫಾರ್ ಎವ್ರಿವನ್ ಅಕ್ರಾಸ್ ದ ಕರ್ನಾಟಕ who have joined me today. Guys, my name is Dr. Naveen Narayan and today from the Physics Walla we are offering you people the second language English subject. Guys, trust me, this English class which we people are going to start and study, trust me guys, this is my confidence. Note it down for sure. If you go through each and every class, you will score 100 out of 100. Once again, I would like to tell you guys, you will score 100 out of 100. This is for sure. Once again, I would like to tell you, you will score 100 out of 100 guys. Now you can ask me, how is this possible, sir? Very simple guys. Little bit I will be using Kannada also, as this is our second language and all the Karnataka people have joined with me. ಸೊ ವಿದ್ಯಾರ್ಥಿಗಳೇ, ನಾನು ನಿಮ್ಗೇನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತಂದರೆ, ಈ ಇಂಗ್ಲೀಷ್ ಸಬ್ಜೆಕ್ಟ್ ಏನಿದೆಯಲ್ಲ ತುಂಬಾ ಸರಳವಾಗಿದೆ, ತುಂಬ ಈಸಿ ಆಗಿದೆ, ಅದು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಈಸಿ ಆಗಿರುವಂತಹ ಸಬ್ಜೆಕ್ಟ್ ಇದೆ. ಸೊ ಹಾಗಾಗಿ ಫಿಸಿಕ್ಸ್ ಎಲ್ಲ ಕಡೆಯಿಂದ ನಾವೇನು ಈ ಒಂದು ಇಂಗ್ಲೀಷ್ ಪಾಠವನ್ನು ಅರೇಂಜ್ ಮಾಡಿದ್ದೀವಿ ನಿಮಗೆ ವಿಶೇಷವಾಗಿ. ಸೊ ಈ ಒಂದು ಲೆಸನ್ನಲ್ಲಿ ಅಥವಾ ಈ ಒಂದು ಕೋರ್ಸ್ನಲ್ಲಿ ನಾವೇನು ನಿಮಗೆ ಪಾಠವನ್ನು ಹೇಳ್ತಾ ಹೋಗ್ತೀವಿ, ಟ್ರಸ್ಟ್ ಮೀ ಗೈಸ್, ನಿಮಗೆ ಯಾವ ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಎಕ್ಸಾಮ್ಗೆ ಬರಲಿಕ್ಕಿವೆಯೋ ಅವುಗಳನ್ನೇ ನಾವು ಸಾಲ್ವ್ ಮಾಡಲಿಕ್ಕೆ ಹೊರಟಿದ್ದೀವಿ. ಮತ್ತೊಂದು ಸಲ ಹೇಳ್ತೀನಿ, ಯಾವ್ಯಾವ ಇಂಪಾರ್ಟೆಂಟ್ ಇವೆಯೋ ಅವನ್ನೇ ನಾವು ಸಾಲ್ವ್ ಮಾಡ್ತೀವಿ. ಬೇರೆ ಏನು ಯೋಚನೆ ಮಾಡೋಕ್ಕೆ ಹೋಗ್ಬಿಡಿ, ಎಲ್ಲವನ್ನ ಮರೆತು ಬಿಡಿ, ಕೇವಲ ಫೋಕಸ್ ಮಾಡಿ. ಆ್ಯಂಡ್ ಇಲ್ಲಿ ನಾನು ಏನು ನಿಮಗೆ ಹೇಳ್ಕೊಡ್ತೀನಿ, ಸೊ ಅದ್ರ ಮೇಲೆ ಅಷ್ಟೇ ಗಮನ ಇಡಿ, ಅದನ್ನಷ್ಟೇ ಸರಿಯಾಗಿ ಅಧ್ಯಯನ ಮಾಡೋಣ, ಚೆನ್ನಾಗಿ ಅದನ್ನು ಅರಿತು ಕುಡಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. Then trust me guys, getting marks is not that big deal at all. 100 out of 100, my guarantee for you people, my guarantee. Just follow my words, let us solve the important questions and we will try to get the marks. Okay, let us not waste the time. Directly I want to jump into the syllabus. As we already know that we have two parts, part A and part B, alva. ಸೊ ಪಾರ್ಟ್ ಎ ಅಲ್ಲಿ ಕೆಲವೊಂದಿಷ್ಟು ಪಾಠಗಳು, ಪದ್ಯಗಳು, ಸ್ವಲ್ಪ ಗ್ರಾಮರ್ ಪೋರ್ಷನ್ ಇದೆ. ಪಾರ್ಟ್ ಬಿ ಅಲ್ಲೂ ಸಹ ಸ್ವಲ್ಪ ಪಾಠ, ಪದ್ಯ ಹಾಗೂ ಕೆಲವೊಂದಿಷ್ಟು ಗ್ರಾಮರ್ ಪೋರ್ಷನ್ಸ್ ಇದೆ. ಸೊ ನಾವೀಗ ಒಟ್ಟಾರೆಯಾಗಿ ನೋಡೋದಾದರೆ, ಓಕೆ, ಎಲ್ಲವನ್ನ ಒಟ್ಟಾರೆಯಾಗಿ ನೋಡೋದಾದರೆ ನಮಗೆ ಆಗಬೇಕಾಗಿರೋದು ಏನಪ್ಪಾ ಅಂತಂದರೆ, ಸಿಂಪ್ಲಿ ವಿ ಹ್ಯಾವ್ ಟು ಗೆಟ್ ಗುಡ್ ಮಾರ್ಕ್ಸ್, ರೈಟ್? ಸೊ ಹಾಗಾಗಿ ನೀವು ನೋಡ್ಬೋದು, ಈ ಒಂದು SSLC ಪರೀಕ್ಷೆಯ ಒಂದು ಕ್ವಶನ್ ಪೇಪರ್ ನನ್ನ ಮುಂದೆ ಇದೆ. ಇಲ್ಲಿ ನಾನು ಏನೇನು ಬಿಡಿಸ್ತಾ ಹೋಗ್ತೀನಿ ಇವತ್ತಿಂದ, ಸೊ ಅದನ್ನು ನೀವು ಗಮನಿಸ್ತಾ ಇರಿ. ಆ್ಯಂಡ್ ಟ್ರಸ್ಟ್ ಮಿ ಗೈಸ್, ಈ ಒಂದು ಪಾಠವನ್ನು ನೀವು ನೋಡಿದ್ದೇ ಆದರೆ, ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದೇ ಆದರೆ, ನೀವು 100 out of 100 ತಗೊಳ್ಳೋದು ಮತ್ತೊಮ್ಮೆ ಖಚಿತ. ದಟ್ ಈಸ್ ವಾಟ್ ದ ಕಾನ್ಫಿಡೆನ್ಸ್ ಐ ಕ್ಯಾನ್ ಗಿವ್ ಯು. ಸೊ ಗೈಸ್, ಹೌ ಟು ಸಾಲ್ವ್ ದ ಆನ್ಸರ್ ಪೇಪರ್. ಗೈಸ್, ನೀವೇನು ಮಾಡಿ ಅಂತಂದರೆ, ಮೊಟ್ಟ ಮೊದಲಿಗೆ ಕ್ವಶನ್ ಪೇಪರ್ ಕೊಟ್ಟ ತಕ್ಷಣವೇ ಫಸ್ಟು ಇನ್ಸ್ಟ್ರಕ್ಷನ್ಸನ್ನು ಚೆನ್ನಾಗಿ ಒಂದ್ಸಲ ಓದ್ಕೊಳ್ಳಿ. Instructions ಏನೇನಿರುತ್ತೆ, the same instructions will be there even in the examination also. So the first one is, this question paper consists of 38 questions. So ಈ ಒಂದು whole question paper ಅಲ್ಲಿ you will get only 38 questions. Okay. Second one, follow the instructions given against the question. So every question when you read, please follow the instructions what they have given and what they are trying to ask you. Second one. Third one, figures in the right hand margin indicate maximum marks for the questions. So ಇಲ್ಲಿ ನೀವು ಹೋಗುವಾಗ ಪ್ರಶ್ನೆ ಪತ್ರಿಕೆಯಲ್ಲಿ ಬಿಡಿಸುವಾಗ ಇಲ್ಲಿ ಪಕ್ಕದಲ್ಲಿ ಮಾರ್ಕ್ಸ್ ಅನ್ನ ಕೊಟ್ಟಿರ್ತಾರೆ, ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು ಅಂತ ಹೇಳಿ. ಸೊ ಇಲ್ಲಿ ಹೇಗೆ 80 ಅಂತ ಬರೆದಿದ್ದಾರೋ ಹಾಗೆ ಕೆಳಗಡೆನೂ ಸಹ ಪಕ್ಕದಲ್ಲಿ ಮಾರ್ಕ್ಸ್ ಅನ್ನ ಬರೀತಾ ಹೋಗಿರ್ತಾರೆ. ಸೊ ದೀಸ್ ಆಲ್ ದ ಥಿಂಗ್ಸ್ ದಟ್ ಯು ನೋ ಆಲ್ರೆಡಿ. ಐ ಆಮ್ ಜಸ್ಟ್ ಟ್ರೈಂಗ್ ಟು ಟೆಲ್ ಯು ಪೀಪಲ್ like how to go through the question paper first to understand properly. Then the maximum time to answer the paper is given at the top of the question paper. So the maximum hours is 3 hours, that which you already know. And
few more tips which I would like to give you guys before starting the paper, before starting the examination. First thing what you have to do is the previous night take a very good sleep, that is very essential. And second thing is pray the universe or the God, whomsoever that you feel like I should pray, and then start with your answer paper with the complete energy and complete enthusiasm, zeal and zest. Then only guys we can do this very easily. And trust me, along with me, if you come, 100 out of 100 guaranteed for sure. Now let us go ahead and let us try to go through each and every question now. So I am going to start with the first question. So you can see here 4 alternatives are given for each of the following questions, right? So one fill in the blanks will be there, for which 4 options will be given. So ಆ 4 ಆಪ್ಷನ್ಸ್ ಗಳಲ್ಲಿ ಒಂದು ಸರಿಯಾದಂತಹ ಉತ್ತರವನ್ನು ನಾವು ಗುರುತಿಸಬೇಕು. So only one of them is correct and most appropriate. Choose the correct alternative and write the complete answer along with its letter of alphabet. Okay, so ನೀವು ಆನ್ಸರ್ ಬರೆಯುವಾಗ ಕೇವಲ ಆನ್ಸರ್ ಅನ್ನ ಮಾತ್ರ ಬರಿಬೇಡಿ. ಯು ಹ್ಯಾವ್ ಟು ರೈಟ್ ದ ಆಪ್ಷನ್ ಅಲಾಂಗ್ ವಿತ್ ದ ಆನ್ಸರ್ ವಿಚ್ ಈಸ್ ಎಸೆನ್ಷಿಯಲ್ ಹಿಯರ್ ಟು ಮೇಕ್ ಶೋರ್ ದಟ್ you have to follow this. Always first read the heading, what they are trying to tell, and then start with answering. Okay, so be calm. One by one question na ನಾವು ಟಚ್ ಮಾಡ್ತಾ ಹೋಗೋಣ. and ಇಲ್ಲಿ ನಾನು ಏನು ಮಾಡ್ತೀನಿ ನಿಮಗೆ ಅಂತಂದ್ರೆ, ನಿಮಗೆ ಕರೆಕ್ಟ್ ಆಗಿ ಹೇಳ್ತೀನಿ ಎಷ್ಟು ತನಕ ನಾವು ಪ್ರತಿಯೊಂದನ್ನ ಆನ್ಸರ್ ಅನ್ನ ಬರೆಯುವಾಗ ಯಾವ ರೀತಿಯಾಗಿ ಅದನ್ನ ನಾವು ಅನಲೈಸ್ ಮಾಡಬೇಕು ಅನ್ನೋದನ್ನು ಸಹ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಇಲ್ಲಿ ನೋಡಿ, ಫಸ್ಟ್ ಕ್ವಶನ್ ಅನ್ನ ನಾನು ಟಚ್ ಮಾಡ್ತಾ ಇದ್ದೀನಿ. ಚೂಸ್ ದ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಅಂಡ್ ಫಿಲ್ ಇನ್ ದ ಬ್ಲಾಂಕ್ಸ್. ನಾವು ಫಸ್ಟ್ ಕ್ವಶನ್ ಏನ್ ಹೇಳ್ತಾ ಇದೆ ಅಂತಂದ್ರೆ, ಇಲ್ಲಿ ಕ್ವಶನ್ ಟ್ಯಾಗ್ ಅನ್ನ ನೀವು ಯೂಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ವಾಟ್ ಯು ಮೀನ್ ಬೈ ಕ್ವಶನ್ ಟ್ಯಾಗ್? ಕ್ವಶನ್ ಟ್ಯಾಗ್ ಅಂದ್ರೆ ಏನು? ಸಿ, ಕ್ವಶನ್ ಟ್ಯಾಗ್ ಅಂದ್ರೆ ಏನು? ಸಿಂಪಲ್. ನಾವು ಯಾವುದಾದ್ರೂ ಕನ್ನಡದಲ್ಲಿ ನಾವು ಮಾತನಾಡುವಾಗ ನಾವು ಒಂದು ಪ್ರಶ್ನೆನ ಕೇಳಲ್ವಾ ಆ ಒಂದು ಸಂದರ್ಭದಕ್ಕೆ ಸರಿಯಾಗಿ. ಸೇ ಫಾರ್ ಎಕ್ಸಾಂಪಲ್ ನೀನು ಶಾಲೆಗೆ ಬರೋದಿಲ್ವಾ, ಬರ್ತೀಯಾ? ನೀನು ಶಾಲೆಗೆ ಬರೋದಿಲ್ಲ ಅಲ್ವಾ, ಅಥವಾ ಬರ್ತೀಯಾ ಅಂತ ನಾವು ಕನ್ನಡದಲ್ಲಿ ಹೇಗೆ ಕೇಳ್ತೀವಲ್ವಾ, ಆ ಲಾಸ್ಟ್ನಲ್ಲಿ ಅಥವಾ ಬರ್ತೀಯಾ ಅನ್ನುವಂತಹ ಒಂದು ಶಬ್ದ ಏನು ಸ್ಮಾಲ್ ಆಗಿ ಬರುತ್ತಲ್ಲ, ಸೊ ಅದನ್ನೇ ನಾವಿಲ್ಲಿ ಇಂಗ್ಲೀಷಲ್ಲಿ ಜಸ್ಟ್ ವಿ ಸೇ ಇಟ್ ಆಸ್ ಕ್ವಶನ್ ಟ್ಯಾಗ್, ಆಸ್ ಸಿಂಪಲ್ ಆಸ್ ದಟ್. ಓಕೆ, ಸೊ ನಾವು ನೋಡಿ, ಯಾವಾಗಲೂ ಏನು ಮಾಡಿ ಗೊತ್ತಾ, ಸೆಕೆಂಡ್ ಲ್ಯಾಂಗ್ವೇಜ್ ಸ್ಟೂಡೆಂಟ್ಸ್ಗೆ ನಾನು ವಿಶೇಷವಾಗಿ ಹೇಳ್ತಾ ಇರ್ತೀನಿ, ದ ಫಸ್ಟ್ ಲ್ಯಾಂಗ್ವೇಜ್ ಸ್ಟೂಡೆಂಟ್ಸ್ ವಿಲ್ ಬಿ ಡಿಫರೆಂಟ್ ಆ್ಯಂಡ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಸ್ಟೂಡೆಂಟ್ಸ್ ವಿಲ್ ಬಿ ಡಿಫರೆಂಟ್. ಸೊ ಫಾರ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಸ್ಟೂಡೆಂಟ್ಸ್, ವಾಟ್ ಐ ವಿಲ್ ಟೆಲ್ ಫಾರ್ ದೆಮ್ ಈಸ್ ಆಲ್ವೇಸ್ ಮೇಕ್ sure that you read the English question properly and try to get the meaning in Kannada in your head, in your mind. Then it will be easy for you to go with the proper answer. And second one ಏನು ಮಾಡ್ಬೋದು ಅಂದರೆ, ನೀವು 4 ಆಬ್ಜೆಕ್ಟಿವ್ಸ್ ಕೊಟ್ಟಾಗ ಎಲಿಮಿನೇಷನ್ ಅನ್ನು ಮಾಡ್ಬೋದು. ಯಾವುದು ಸರಿ ಅಲ್ಲ ಅನ್ನೋದನ್ನ ಗುರುತಿಸ್ಕೊಂಡು ಯಾವುದು ಸರಿ, ಯಾಕೆ ಸರಿ ಅನ್ನೋದನ್ನ ನಿಮ್ಗೆ ಗುರುತು ಹಿಡಿಯೋದು ಈಸಿ ಆಗುತ್ತೆ. ಸೊ ನೀವು ಇಷ್ಟೇ ನಾನು ಏನು ಹೇಳ್ಕೊಡ್ತಾ ಇದ್ದೀನಿ ಗಮನಿಸಿದ್ರೆ ಸಾಕು ಗೈಸ್, ನಿಮ್ಮ ಆನ್ಸರ್ ಪೇಪರ್ ತುಂಬಾ ಚೆನ್ನಾಗಿ ನೀವು ಬರೆಯೋದಕ್ಕೆ ಸಾಧ್ಯ ಇದೆ. ಮತ್ತೊಮ್ಮೆ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಾವು ಕ್ವಶನ್ ಟ್ಯಾಗ್. ಸೊ ವಾಟ್ ಈಸ್ ದ ಕ್ವಶನ್? ದ ಸ್ಮಾರ್ಟ್ ಫೋನ್ಸ್ ಕ್ರಿಯೇಟ್ ಅ ಲಾಟ್ ಆಫ್ ಹೆಲ್ತ್ ಪ್ರಾಬ್ಲಮ್ಸ್. ಸಿ, ದ ಸ್ಮಾರ್ಟ್ ಫೋನ್ಸ್ ಕ್ರಿಯೇಟ್ ಎ ಲಾಟ್ ಆಫ್ ಹೆಲ್ತ್ ಪ್ರಾಬ್ಲಮ್ಸ್, ಕಾಮ ಹಾಕಿದ್ದಾರೆ, ಮುಂದೆ ಡ್ಯಾಶ್ ಕೊಟ್ಟಿದ್ದಾರೆ. ಸೊ ವಿ ಹ್ಯಾವ್ ಟು ಫಿಲ್ ದ ಆನ್ಸರ್ ನೌ. ದ ಸ್ಮಾರ್ಟ್ ಫೋನ್ಸ್ ಕ್ರಿಯೇಟ್ ಅ ಲಾಟ್ ಆಫ್ ಹೆಲ್ತ್ ಪ್ರಾಬ್ಲಮ್ಸ್. ಹೌದಾ? ಇದು ಯಾವ ಟೆನ್ಸ್ ಅಲ್ಲಿದೆ? ಸಹಜವಾಗಿ ನೋಡಿದ್ರೆ ನಾವು ಇದು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ. ಆಮ್ ಐ ರೈಟ್? ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಈ ಸೆಂಟೆನ್ಸ್ ಅನ್ನ ನಾವು ಯೂಸ್ ಮಾಡ್ತಾ ಇದ್ದೀವಿ, ರೈಟ್? ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್. ಸೊ ಅದನ್ನ ನಾವು ಸಪ್ರೇಟ್ ಆಗಿ ಇನ್ನೊಂದು ಸೆಷನ್ ಅಲ್ಲಿ ನೋಡೋಣ. ಬಸ್ ಜಸ್ಟ್ ಹಾಗೆ ನಿಮಗೆ ನಾನು ಒಂದು ಗ್ಲಾನ್ಸ್ ಅಲ್ಲಿ ಕೊಡೋದಾದ್ರೆ, ಸೊ ಇಲ್ಲಿ ನೋಡ್ಬೋದು ನೀವು, ಸ್ಮಾರ್ಟ್ ಫೋನ್ಸ್ ಕ್ರಿಯೇಟ್ ಅ ಲಾಟ್ ಆಫ್ ಪ್ರಾಬ್ಲಮ್ಸ್. ನಾವು ಇದಕ್ಕೆ ನಾವು ಕ್ವಶನ್ ಟ್ಯಾಗ್ ಅನ್ನ ಆ್ಯಡ್ ಮಾಡಬೇಕು. ಆ ಕ್ವಶನ್ ಟ್ಯಾಗ್ ಯಾವಾಗಲೂ ಹೇಗಿರಬೇಕು ಅಂತಂದ್ರೆ, ಅದು ಒಂಥರ ನಿಮಗೆ ನಾಟ್ ಆ್ಯಡ್ ಆಗಿ ನೆಗೆಟಿವ್ ತರಹದಲ್ಲಿ ಅದೊಂಥರ ಬರಬೇಕು ಲಾಸ್ಟ್ಗೆ. ನಾನು ಹೇಳಿದ್ನಲ್ಲ, ನೀವು ನಾಳೆ ಶಾಲೆಗೆ ಬರ್ತೀರಾ ಅಥವಾ ಬರಲ್ವಾ ಅನ್ನೋದು ನಾವು ಹೇಗೆ ಕೇಳ್ತಾ ಇದೀವಲ್ವಾ, ನೆಗೆಟಿವ್ ಆಗಿ, ಚೂರಾಗಿ. ಸೊ ಹಾಗೆ ಇಲ್ಲಿ ಕೇಳುವಂಥದ್ದು.
ಸೊ ಇಲ್ಲಿ ನೋಡ್ಬೋದು ನೀವು ಡಿಂಟ್ ದೇ ಅಂತ ಫಸ್ಟ್ ಆಪ್ಷನ್ ಇದೆ. ಡಿಂಟ್ ದೇ ಯಾಕೆ ಸರಿ ಅಲ್ಲ ಅಂತಂದ್ರೆ ಇದು ಪ್ರೆಸೆಂಟ್ ಟೆನ್ಸ್ ಆಗಿರೋದ್ರ ಕಾರಣ ನಾವು ಡಿಂಟ್ ದೇ ಅನ್ನೋದನ್ನ ಪಾಸ್ಟ್ ಟೆನ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಸೊ ಹಾಗಾಗಿ ಎ ಆನ್ಸರ್ ಆಗೋದಿಲ್ಲ. ಐ ಹೋಪ್ ನಿಮ್ಗೆ ಗೊತ್ತಾಗ್ತಾ ಇದೆ. ಎರಡನೆಯದ್ದು ಡೋಂಟ್ ದೇ ಅಂತ ಕೇಳ್ತಾ ಇದ್ದಾನೆ. ಸೊ ಇಲ್ಲಿ ನೀವು ವೇಟ್ ಮಾಡಬೇಕಾಗತ್ತೆ ಡೋಂಟ್ ದೇ ಸರಿನಾ ಅಂತ. ಯಾಕೆ ಅಂತಂದ್ರೆ ಇಲ್ಲಿ ನಮಗೆ ಸೆಂಟೆನ್ಸ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ. ಸೊ ನಮಗೆ ಬಿ ಫಾರ್ಮ್ಸ್ಗಳು ಗೊತ್ತಿದ್ರೆ ನಿಮಗೆ ನೆನಪಾಗುತ್ತೆ. ಬಿ ಫಾರ್ಮ್ಸ್ ಅಂತಂದ್ರೆ ಪ್ರೆಸೆಂಟ್ ಅಲ್ಲಿ, ಪಾಸ್ಟ್ ಅಲ್ಲಿ, ಫ್ಯೂಚರ್ ಅಲ್ಲಿ ಆಮ್, ಈಸ್, ಆರ್, ವಾಸ್, ವರ್, ವಿಲ್ ಆರ್ ಶಾಲ್ ಅನ್ನುವಂಥದ್ದನ್ನು ನಾವು ಹೇಗೆ ಯೂಸ್ ಮಾಡ್ತೀವಿ ಬಿ ಫಾರ್ಮ್ಸ್ ಅಲ್ಲಿ, ಸೊ ಅದೇ ರೀತಿಯಾಗಿಯೇ ಇಲ್ಲಿ ಡೂ ಫಾರ್ಮ್ಸ್ ಅಂತಾನೂ ಬರುತ್ತೆ. ಹೌದಾ? ಸೊ ಡೂ ಫಾರ್ಮ್ಸ್ ಅಲ್ಲಿ ಏನೇನು ಬರುತ್ತಪ್ಪ ಅಂತಂದ್ರೆ ಡೂ ಅಂತಂದ್ರೆ ನಾವು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಡೂ ತಗೋತೀವಿ, ಇನ್ನು ಪಾಸಿಟಿವ್ ಸ್ಟೇಟ್ಮೆಂಟ್ಸ್ಗೆ, ನೆಗೆಟಿವ್ ಸ್ಟೇಟ್ಮೆಂಟ್ಸ್ಗೆ ಡೋಂಟ್ ತಗೋತೇವೆ. ಅದು ಯಾವಾಗ ನಮಗೆ ಇಲ್ಲಿ ಏನೇನು ಬರ್ಬೇಕು ನಮಗೆ ಐ, ವಿ, ಯು ಆ್ಯಂಡ್ ದೇ ಇವಿಷ್ಟು ಬಂದರೆ, ಮತ್ತೊಮ್ಮೆ ಬೇಕಿದ್ರೆ ನೋಟ್ ಡೌನ್ ಮಾಡ್ಕೊಳ್ಳಿ ಗೈಸ್, ಐ, ವಿ, ಯು, ದೇ ಇವಿಷ್ಟುಗಳು ಬಂದರೆ ನಾವು ಇವುಗಳನ್ನು ಯೂಸ್ ಮಾಡ್ತೀವಿ, ಡೂ ಅಥವಾ ಡೋಂಟ್ ಅನ್ನು ಯೂಸ್ ಮಾಡ್ತೀವಿ. ಅದೇ ಇನ್ ಕೇಸ್ ಹಿ, ಶಿ, ಇಟ್ ಇವುಗಳು ಬಂದರೆ ನಾವು ಡಸ್ ಅಥವಾ ಡಸಂಟ್ ಅನ್ನೋದನ್ನು ಯೂಸ್ ಮಾಡ್ತೀವಿ ಇಂಗ್ಲೀಷಲ್ಲಿ, ರೈಟ್? ಸೊ ನಾವು ಈಗ ಇಲ್ಲಿ ಏನು ಯೂಸ್ ಮಾಡ್ತಾ ಇದ್ದಾರೆ, ದ ಸ್ಮಾರ್ಟ್ ಫೋನ್ಸ್ ಕ್ರಿಯೇಟ್ ಅ ಲಾಟ್ ಆಫ್ ಹೆಲ್ತ್ ಪ್ರಾಬ್ಲಮ್ಸ್ ಅನ್ನೋದನ್ನ ನಾವು ಪ್ಲೂರಲ್ ಆಗಿ ಯಾರಿಗೆ ರೆಫರ್ ಮಾಡ್ತಾ ಇದ್ದಾರೆ, ದೇ ಅನ್ನುವಂತಹ ವರ್ಡಿಗೆ ರೆಫರ್ ಮಾಡ್ತಾ ಇದ್ದಾರೆ. ಆನ್ಸರ್ ಅಲ್ಲಿ ಎಲ್ಲ ಆಪ್ಷನ್ಸ್ ಅಲ್ಲೂ ದೇ ಇದೆ ಅಲ್ವಾ? ಸೊ ಹಾಗಾಗಿ ನಾವು ಇಲ್ಲಿ ಏನು ಯೂಸ್ ಮಾಡ್ತೀವಿ, ದೇ ಅನ್ನುವಂತಹ ವರ್ಡ್ ಇದ್ದಾಗ, ಯು ಕ್ಯಾನ್ ಸಿ ಹಿಯರ್ ದೇ ಅಂತ ವರ್ಡ್ ಇದ್ದಾಗ ವಿ ಹ್ಯಾವ್ ಟು ಯೂಸ್ ಡೂ ಆರ್ ಡೋಂಟ್. ಬಟ್ ಇಲ್ಲಿ ನಾವು ನೆಗೆಟಿವ್ ಆಗಿ ಯೂಸ್ ಮಾಡಬೇಕಾದ ಕಾರಣ ಇಲ್ಲಿ ನಾವು ಡೋಂಟ್ ಅನ್ನೋದನ್ನ ಯೂಸ್ ಮಾಡ್ತೀವಿ. ಸೊ ಹಾಗಾಗಿ ಡೋಂಟ್ ದೇ ಅನ್ನುವಂಥದ್ದು ಸರಿಯಾದ ಆನ್ಸರ್ ಆಗತ್ತೆ. ಹಾಗೂ ನೀವು ಗಮನಿಸ್ಬೋದು ಡೂ ದೇ ಅನ್ನೋದು ಸಹ ಕರೆಕ್ಟ್ ಆದ ಆನ್ಸರ್ ಅಲ್ಲ. ಯಾಕಂದ್ರೆ ದೇ ಬಂದಾಗ ನಾವು ಡೂನ ಯೂಸ್ ಮಾಡಬೇಕು ನಿಜ, ಆದರೆ ಇಲ್ಲಿ ನಾವು ನೆಗೆಟಿವ್ ಟೈಪ್ ಅಲ್ಲಿ ಕ್ವಶನ್ ಅನ್ನ ಕೇಳ್ತೀವಿ. ಎಂಡಿಗೆ ಟ್ಯಾಗ್ ಆಡ್ ಮಾಡುವಾಗ ಕ್ವಶನ್ ಟ್ಯಾಗ್ ಮೀನ್ಸ್ ವಿ ಹ್ಯಾವ್ ಟು ಆಡ್ ಎ ಟ್ಯಾಗ್ ಫಾರ್ ದ ಕ್ವಶನ್. ಇನ್ಸ್ಟೆಡ್ ಇಲ್ಲಿ ನಮಗೆ ನೆಗೆಟಿವ್ ಸೆಂಟೆನ್ಸ್ ಇದ್ದು ಇಲ್ಲಿ ನಮಗೇನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಲ್ಲಿ ನೆಗೆಟಿವ್ ಆಗಿನೇ ಕೊಟ್ಟು ಲಾಸ್ಟಿಗೆ ಡ್ಯಾಶ್ ಕೊಟ್ಟಿದ್ರೆ ಅಲ್ಲಿ ನಾವೇನು ಮಾಡ್ಬೋದಾಗಿತ್ತು, ಪಾಸಿಟಿವ್ ಆಗಿ ಡೂ ದೇ ಅಂತ ಕೇಳ್ಬೋದಾಗಿತ್ತು. ಬಟ್ ಇಲ್ಲಿ ಪಾಸಿಟಿವ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ, ಹಾಗಾಗಿ ನಾವು ಡೋಂಟ್ ದೇ ಅನ್ನುವಂತಹ ಆನ್ಸರ್ನ ಆ್ಯಡ್ ಮಾಡ್ತಾ ಇದ್ದೀವಿ. ಸೊ ಡೂ ದೇ ಅನ್ನುವಂತಹ ಆನ್ಸರು ಸರಿ ಆಗಲ್ಲ. ಆ್ಯಂಡ್ ಡಿಡ್ ದೇ ಅಂತೂ ಬರೋಕ್ಕೆ ಸಾಧ್ಯನೇ ಇಲ್ಲ, ಯಾಕಂದರೆ ಇದು ಪ್ರೆಸೆಂಟ್ ಟೆನ್ಸಲ್ಲಿದೆ, ಪಾಸ್ಟ್ ಟೆನ್ಸಲ್ಲಿ ಇಲ್ಲ. ಸೊ ಹಾಗಾಗಿ ದ ರೈಟ್ ಆನ್ಸರ್ ಈಸ್ ಡೂ ದೇ ಅನ್ನುವಂಥದ್ದನ್ನು ನಾವಿಲ್ಲಿ ಡೋಂಟ್ ದೇ ಅನ್ನುವಂಥದ್ದನ್ನು ನಾವಿಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಐ ಹೋಪ್ ಫಸ್ಟ್ ಕ್ವಶನನ್ನು ನಾವು ಎಷ್ಟು ಚೆನ್ನಾಗಿ ಆಳವಾಗಿ ಅರ್ಥ ಮಾಡ್ಕೊಂಡ್ವಿ, ಎಷ್ಟು ಚೆನ್ನಾಗಿ ನಿಮಗೆ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಸಾಧ್ಯ ಆಗಿದೆ ಅನ್ನೋದು ನನಗೆ ತುಂಬ ಖುಷಿ ಅನ್ನಿಸ್ತಾ ಇದೆ. ಆ್ಯಂಡ್ ಗೈಸ್ ಟ್ರಸ್ಟ್ ಮೀ, ಈ ತರಹ ನೀವು ಸ್ಲೋ ಆಗಿ ಒಂದೊಂದೇ ಆನ್ಸರನ್ನು ನೀವು ತಿಳ್ತಾ ಹೋದರೆ ಇಟ್ಸ್ 101% ಗ್ಯಾರಂಟಿಡ್ ಗೈಸ್, 100 out of 100 ಫಾರ್ ಶ್ಯೂರ್. ಇದನ್ನು ಬಾರಿ ನೀವು ಹೇಳ್ತಾ ಇರ್ತೀನಿ, ಸೊ ದ್ಯಾಟ್ ಇಟ್ ಶುಡ್ ಫಿಕ್ಸ್ ಇನ್ ಯುವರ್ ಸಬ್ಕಾನ್ಷಿಯಸ್ ಮೈಂಡ್ ಎವ್ರಿ ಡೇ. Now let us go for the second number, question number 2. So guys, illi read the given conversation and choose the language function for the underlined sentence anta ಹೇಳ್ತಾ ಇದ್ದಾರೆ. So now whenever you read through these type of questions guys, I request you people, please make sure that you read the question properly first. So ಏನಪ್ಪ ಕ್ವಶನ್ನು, read the given conversation, okay, and choose the language function for the underlined sentence. Okay, let me erase everything whatever we came across previously. The first question the answers ಎಲ್ಲ ನಾವೇನು ಬರೆದ್ವಿ ಅದನ್ನ ರಬ್ ಮಾಡ್ತಾ ಇದ್ದೀನಿ. ಮುಂದೆ ಹೋಗ್ತೀನಿ ಈಗ ಸೆಕೆಂಡ್ ಕ್ವಶನ್ಗೆ, ಸೊ ದಟ್ ಕ್ಲಿಯರ್ ಆಗಿರುತ್ತೆ. ಸೆಕೆಂಡ್ ಕ್ವಶನ್ಗೆ ನಾವು ಬೇರೆ ಕಲರನ್ನು ಚೂಸ್ ಮಾಡೋಣ, ಸೊ ದಟ್ ಕಲರ್ ಆಗಿ ನಾವು ಕಲಿತಾ ಹೋದರೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಅನ್ಸುತ್ತೆ. ಸೊ ರೀಡ್ ದ ಗಿವನ್ ಕನ್ವರ್ಸೇಷನ್, ರೈಟ್, ಆ್ಯಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಅಂತ ಹೇಳ್ತಾ ಇದ್ದಾರೆ. ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದ ಅಂಡರ್ಲೈನ್ಡ್ ಸೆಂಟೆನ್ಸ್. ವಾಟ್ ಟೈಪ್ ಆಫ್ ಲ್ಯಾಂಗ್ವೇಜ್ ಫಂಕ್ಷನ್ ಆರ್ ದೇ ಯೂಸಿಂಗ್ ಹಿಯರ್? ಓಕೆ, ಟ್ರಸ್ಟ್ ಮಿ ಗೈಸ್, ಇಟ್ಸ್ ಸೋ ಈಸಿ, ಕಮ್ ಆನ್. ಇಲ್ಲೇನಾಗುತ್ತೆ, ಬಾಳೇಶ್ವರ್, ಐ ಹೋಪ್ ಯು ನೋ ದ ಸ್ಟೋರಿ, ರೈಟ್?
ಬಾಳೇಶ್ವರ್ ರೋಮಾ ತಲ್ರೇಜ ಹೇಗಾಗತ್ತೆ, ಹೇಗೆ ಅವನು ಬಾಳೇಶ್ವರ್ ಮಿಶ್ರಾ ಅವಳನ್ನು ಸೇವ್ ಮಾಡ್ತಾರೆ. ಸೊ ಇದೆಲ್ಲ ಸ್ಟೋರಿ ನಿಮ್ಗೆ ಗೊತ್ತೇ ಇದೆ. ಸೊ ಐಮ್ ನಾಟ್ ಗೋಯಿಂಗ್ ಟು ಗೋ ವಿತ್ ದ ಸ್ಟೋರಿ ಅಗೇನ್, ಡೈರೆಕ್ಟ್ಲಿ ವಿಲ್ ಜಂಪ್ ಇನ್ ಟು ದ ಕ್ವಶನ್. ಸೊ ಬಾಳೇಶ್ವರ್, ಐ ಆಮ್ ನ್ಯೂ ಟು ಮುಂಬೈ ಬಟ್ ಐ ಹ್ಯಾವ್ ನೋಟಿಸ್ಡ್ ದಟ್ ದ ಪೀಪಲ್ ಹಿಯರ್ ಆರ್ ಅಫ್ರೇಡ್ ಅಂತ ಹೇಳ್ತಾ ಇದ್ದಾರೆ. ಸೊ ರೋಮಾ ಹೇಳ್ತಾ ಇದ್ದಾಳೆ, ಎಸ್ ಯು ಆರ್ ರೈಟ್, ದೇ ಫಿಯರ್ ಆಫ್ ಗೆಟಿಂಗ್ ಇನ್ವಾಲ್ವ್ಡ್. They fear of getting involved. Okay, so now the underlined sentence is of Roma's, that is yes you are right. ಇಲ್ಲಿ ಬರೀತಿದ್ದೀನಿ ನೋಡಿ, ರೋಮಾ ಹೇಳ್ತಾ ಇರುವಂತಹ ಸೆಂಟೆನ್ಸ್ ಏನು, yes you are right. Right, this is the sentence that what she is using. That means ಇಲ್ಲಿ ಯೂಸ್ ಮಾಡಿರುವಂಥ ಲ್ಯಾಂಗ್ವೇಜ್ ಫಂಕ್ಷನ್ ಯಾವುದ್ರ ಬಗ್ಗೆ ನಮಗೆ ಹೇಳ್ತಾ ಇದೆ ಅಂತಂತಂದರೆ, ಫಸ್ಟ್ ಒನ್ ಯು ಕ್ಯಾನ್ ಸಿ ಆಪ್ಷನ್ ನಂಬರ್ ಎ, ಎಕ್ಸ್ಪ್ರೆಸ್ಸಿಂಗ್ ದ ಅಗ್ರಿಮೆಂಟ್. ಸೊ ವಾಟ್ ಇಟ್ ಈಸ್ ಹ್ಯಾಪನಿಂಗ್ ಹಿಯರ್, ಎಸ್ ಯು ಆರ್ ರೈಟ್ ಅಂತ ಯಾರಾದರೂ ನಿಮಗೆ ಹೇಳಿದ್ರೆ ಅಲ್ಲಿ ಅವ್ರು ಏನು ಎಕ್ಸ್ಪ್ರೆಸ್ ಮಾಡ್ತಾರೆ ನಿಮಗೆ ಲ್ಯಾಂಗ್ವೇಜ್ ಫಂಕ್ಷನ್, ಆಬ್ವಿಯಸ್ಲಿ ದೇ ಆರ್ ಎಕ್ಸ್ಪ್ರೆಸ್ಸಿಂಗ್ ದ್ಯಾಟ್ ಯು ಆರ್ ರೈಟ್, ಅಗ್ರೀಯಿಂಗ್, ದೇ ಆರ್ ಅಗ್ರೀಯಿಂಗ್ ವಿತ್ ಯುವರ್ ಸ್ಟೇಟ್ಮೆಂಟ್, ದೇ ಆರ್ ಅಗ್ರೀಯಿಂಗ್ ವಿತ್ ಯುವರ್ ದ ಸೆಂಟೆನ್ಸ್ ವಾಟ್ ಯು ಆರ್ ಟ್ರೈಂಗ್ ಟು ಅಟರ್. ರೈಟ್, ಸೊ ಎಕ್ಸ್ಪ್ರೆಸ್ಸಿಂಗ್ ದ ಅಗ್ರಿಮೆಂಟ್ ಇಲ್ಲಿ ಇದೆ ಅನ್ನೋದನ್ನು ನಾವು ಕಂಡುಕೊಳ್ಬೋದು. ಬಟ್ ಇದೇ ಉತ್ತರ ಸರಿನಾ ಅಂತ ಹೇಗೆ ಗುರುತಿಸ್ಕೋಬೋದು ಅಂತ ನಾನು ಹೇಳಿದೆ, ಬೇರೆ ಆಲ್ಟರ್ನೇಟಿವ್ಸ್ಗಳನ್ನು ರಿಜೆಕ್ಷನ್ಸ್ ಮೂಲಕ. ಹೇಗೆ, ಸೊ ಗಿವಿಂಗ್ ಇನ್ಫಾರ್ಮೇಷನ್. ಸೊ ಇಲ್ಲಿ ಯಾವುದೇ ಥರದ ಇನ್ಫಾರ್ಮೇಷನ್ ಈ ಸೆಂಟೆನ್ಸಲ್ಲಿ ರೋಮಾ ಕೊಡ್ತಾ ಇಲ್ಲ. ಸೊ ಹಾಗಾಗಿ ದಿಸ್ ಆಪ್ಷನ್ ವಿಲ್ ಬಿ ಡಿಲೀಟೆಡ್. ರೈಟ್, ದೆನ್ ಥರ್ಡ್ ಒನ್, ಸಿ, ಅಕ್ಸೆಪ್ಟಿಂಗ್ ದ ಇನ್ವಿಟೇಷನ್. ಹಿಯರ್ ದೇರ್ ಇಸ್ ನೋ ಎನಿ ಇನ್ವಿಟೇಷನ್, ಆಫರಿಂಗ್ ಅನ್ನು ಹಾಕ್ತಾ ಇಲ್ಲ, ಯಾವುದು ಇನ್ವಿಟೇಷನ್ ಅನ್ನು ಅಕ್ಸೆಪ್ಟು ಮಾಡ್ತಾ ಇಲ್ಲ. ಸೊ ಹಾಗಾಗಿ ಅಕ್ಸೆಪ್ಟಿಂಗ್ ಇನ್ವಿಟೇಷನ್ ಈಸ್ ಆಲ್ಸೋ ನಾಟ್ ಅನ್ ಆನ್ಸರ್. ಲಾಸ್ಟ್ ಒನ್, ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್. ಇಲ್ಲಿ ಯಾವುದೇ ತರಹದ ಗ್ರ್ಯಾಟಿಟ್ಯೂಡ್ ಅನ್ನು ತೋರಿಸ್ತಾ ಇಲ್ಲ. ಇನ್ಫ್ಯಾಕ್ಟ್ ಲಾಸ್ಟ್ಗೆ ಹೇಳ್ತಾಳೆ ರೋಮಾ ತಲ್ರೇಜಾ, ಐ ಆಮ್ ಸೋ ಹ್ಯಾಪಿ ದಟ್ ಬಾಲೇಶ್ವರ್ ಮಿಶ್ರಾ took so much of efforts to help me, that to a stranger, so ಐ ಆಮ್ ಸೋ ಗ್ರೇಟ್ಫುಲ್ ಫಾರ್ ಹಿಮ್ ಅಂತ ಹೇಳ್ತಾರಲ್ವಾ. ಸೊ ಅವಾಗ ಬಂದಿದ್ರೆ, ಆ ಥರದ ಸೆಂಟೆನ್ಸ್ ಬಂದಿದ್ರೆ ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್ ಆಗಿರ್ತಿತ್ತು. ಬಟ್ ಇಲ್ಲಿ ಮೂರು ತರಹದ ಸೆಂಟೆನ್ಸು ಬಂದಿಲ್ಲ, ಇಲ್ಲಿ ಎಕ್ಸೆಪ್ಟೆನ್ಸೇ ಆಗ್ತಾ ಇರೋದ್ರ ಕಾರಣ ಸೊ ನಾವು ಆನ್ಸರ್ ಆಗಿ ಎ ಅನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ, ಎಕ್ಸ್ಪ್ರೆಸ್ಸಿಂಗ್ ದ ಅಗ್ರಿಮೆಂಟ್. ದಟ್ ಮೀನ್ಸ್ ಶಿ ಈಸ್ ಅಕ್ಸೆಪ್ಟಿಂಗ್ ವಾಟ್ ಹಿ ಡಿಡ್, what he is saying, Baleshwar Mishra. So this is about the second question's answer. So if you have any doubts doubts guys, you can ask me, I will answer for you people. So now ಒಂದೊಂದಾಗಿ ಬಿಡಿಸ್ತಾ ಹೋಗೋಣ, ಆರಾಮಾಗಿ ನೋಡ್ತಾ ಹೋಗಿ, ನಿಮಗೆ ಖುಷಿ ಅನ್ಸುತ್ತೆ, ಈಸಿ ಅನ್ಸುತ್ತೆ, ಆರಾಮಾಗಿ ನಾವು ಮುಂದೆ ಹೋಗ್ಬೋದು. So I'm going to the third question now guys. So even in the examination also guys, what you people do, first go properly with the question and answers and then start questions, then start answering very slowly, very calmly. Now let us go for third one. Fill in the blanks, fill in the blank choosing the appropriate if clause. So one thing I would like to tell you, if clause ಅಂತಂದ್ರೆ ಏನು ಅಂತ ನಾನು ನಿಮಗೆ ಮುಂಚೆನೇ ಹೇಳ್ಬಿಡ್ತೀನಿ. So if clause, CLAUSE, if clause, right? ಬಟ್ ನಿಮಗೆ ಈಸಿಯಾಗಿ ಹೇಳ್ತೀನಿ, ಯಾಕಂದರೆ ಎಕ್ಸಾಮ್ ಹತ್ತಿರ ಇರೋದ್ರ ಕಾರಣ ನಾನು ನಿಮಗೆ ಸ್ಟೋರಿ ಹೇಳ್ತಾ ಕೂತ್ರೆ ನಿಮ್ಗೇನಾಗ್ಬಿಡುತ್ತೆ ಅಂತಂದರೆ ಬೋರಿಂಗ್ ಅನಿಸ್ಬಿಡುತ್ತೆ. ಸೊ ಅದು ಬೋರಿಂಗ್ ಅನಿಸ್ತು ಅಂತಂದರೆ ಬೇಜಾರು ಬರುತ್ತೆ ಆಮೇಲೆ, ರೈಟ್? ಸೊ ಹಾಗಾಗಿ ನಾವೇನು ಮಾಡ್ತೀನಿ ಅಂತಂದರೆ ನಿಮಗೆ ಸ್ವಲ್ಪ ಡೈರೆಕ್ಟಾಗಿ ಹೇಗೆ ಇದನ್ನು ಐಡೆಂಟಿಫೈ ಮಾಡೋದು ಅನ್ನೋದ್ರ ಕುರಿತಾಗಿ ನಾನು ಹೇಳ್ತೀನಿ. ಸೊ ವಾಟ್ ಯು ಕ್ಯಾನ್ ಡೂ ಈಸ್, ಇಫ್ ಕ್ಲಾಸ್ ಅಂತ ಬಂದರೆ ಗೈಸ್, ಇನ್ ಅ ಸೆಂಟೆನ್ಸ್ ಯೂಶ್ವಲಿ ಯು ಹ್ಯಾವ್ ಟು ಚೆಕ್ ಫಾರ್ ದಿಸ್. ಸೊ ನಿಮಗೆ ಫಸ್ಟು ಇಫ್ ಜೊತೆಗೆ ಆ ಸೆಂಟೆನ್ಸಲ್ಲಿ ಅದೇನಾನು ಇರಲಿ, ಪಕ್ಕದಲ್ಲಿ ಆಜು ಬಾಜು ಏನಾದರೂ ಇರಲಿ, ಫಸ್ಟಿಗೆ ಹ್ಯಾಡ್ ಬಂದಿರುತ್ತೆ, ದೆನ್ ಬೇರೆ 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 ಸೆಂಟೆನ್ಸ್ ಜೊತೆಗೆ ಏನೋ ಒಂದಿರುತ್ತೆ. ಸೊ ಅದನ್ನು ನೀವು ಆ್ಯಡ್ ಮಾಡಿದಾಗ ಯೂಶ್ವಲಿ ಹ್ಯಾಡ್ ಅಂತ ಬಂದಾಗ ನೀವು ವುಡ್ ಹ್ಯಾವ್ ಅನ್ನೋದನ್ನು ಜಾಯಿನ್ ಮಾಡ್ತೀರಾ. ಇಷ್ಟೇ ಇದರ ಅರ್ಥ ನಾನು ನಿಮ್ಗೆ ಹೇಳ್ಕೊಟ್ಟಿರೋದು. ಕನ್ನಡದಲ್ಲಿ ಸಿಂಪಲ್ ಆಗಿ ಹೇಳ್ತಾ ಇರೋದು, ಹ್ಯಾಡ್ ಅನ್ನೋ ಪದಕ್ಕೆ ವುಡ್ ಹ್ಯಾವ್ ಅನ್ನೋದು ಆ್ಯಡ್ ಆಗಬೇಕು ಅಷ್ಟೇ. ಗೊತ್ತಾಗ್ತಾ ಇದೆಯಾ? ಇಲ್ಲಿ ನೀವು ಬೇರೆ ಬೇರೆ ತರಹ ಆ್ಯಡ್ ಮಾಡ್ಬೋದಾಗತ್ತೆ. ಸೇ ಫಾರ್ ಎಕ್ಸಾಂಪಲ್ ಇಲ್ಲಿ ಹ್ಯಾಡ್ ಅಂತ ಬಂದಾಗ ಇಲ್ಲಿ ನೀವೇನು ಮಾಡ್ಬೋದು, ವುಡಂಟ್ ಹ್ಯಾವ್ ಅಂತಲೂ ಹಾಕ್ಬೋದು. ಅಂದರೆ ಆ ಸ್ಟೇಟ್ಮೆಂಟು ಆ ಒಂದು ಸೆಂಟೆನ್ಸು ಏನನ್ನ ಹೇಳುವುದಕ್ಕೆ ಹೊರಟಿದೆ ಅನ್ನೋದನ್ನು ನೀವು ಗಮನಿಸಿದ್ರೆ ನಿಮ್ಗೆ ಅದರ ಅರ್ಥ ಗೊತ್ತಾಗತ್ತೆ.
ಈಸಿಯಾಗಿ ಅರ್ಥ ಆಗುತ್ತೆ. ಟ್ರಸ್ಟ್ ಮಿ ಗೈಸ್, ಇದು ಈಸಿ ಇದೆ, ಸ್ವಲ್ಪ ನೀವು ಗಮನಿಸ್ಬೇಕಷ್ಟೆ. ಹೇಗೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಒಂದು 4-5 ಕ್ವಶನ್ ಪೇಪರ್ನ ಚೆನ್ನಾಗಿ ನೀವು ಅಧ್ಯಯನ ಮಾಡಿಬಿಟ್ರೆ, ಒಂದು 4-5 ಕ್ವಶನ್ಸ್ಗಳು ಹೇಗೆ ಬಂದಿದೆ ಫೈನಲ್ ಎಕ್ಸಾಮ್ಸಲ್ಲಿ, ಪ್ರೀವಿಯಸ್ ಎಕ್ಸಾಮ್ಸಲ್ಲಿ ಅಂತ ಗೊತ್ತಾಗ್ಬಿಟ್ರೆ ಅದೇ ಥರದ ಸೇಮ್ ಹೆಚ್ಚು ಕಮ್ಮಿ ಆಗಿನೇ ಬರುತ್ತೆ ಯೂಶ್ವಲಿ. ಆ್ಯಂಡ್ ಈ ಥರ ಥಿಂಕ್ ಮಾಡಿಬಿಡಿ, ನೀವು ಎಕ್ಸಾಮಲ್ಲಿ ಕೂತಿದ್ದೀರಾ ಅಂತ ಮಾತ್ರಕ್ಕೆ ಏನೋ ಸೇ ಫಾರ್ ಎಕ್ಸಾಂಪಲ್ ಯಾರೋ ಸ್ವಾತಿ ಅನ್ನೋಳು ಈ ಎಕ್ಸಾಮಿಗೆ ಕೂತಿದ್ದಾಳೆ ಅಂತ ತಿಳ್ಕೊಳ್ಳೋಣ, 10th ಎಕ್ಸಾಮ್ಗೆ, ಅಥವಾ ರಾಕೇಶ್ ಅನ್ನೋನು ಕೂತಿದ್ದಾನೆ ಅಂತ ತಿಳ್ಕೊಳ್ಳೋಣ. ಸ್ವಾತಿ ಕೂತಿದ್ದಾಳೆ, ರಾಕೇಶ್ ಕೂತಿದ್ದಾನೆ ಅಂತ ಬೋರ್ಡ್ನವ್ರು ಥಿಂಕ್ ಮಾಡಿ ನಿಮಗೆ ಅಂತ ಸಪ್ರೇಟಾಗಿ ಏನಾದರೂ ಹೊಸ ಪೇಪರ್ ತೆಗಿಯಲ್ಲ ಅಲ್ವಾ. ಸೊ ಏನು ಬ್ಲೂ ಪ್ರಿಂಟ್ ಇದೆ, ಏನು ಸಿಲೆಬಸ್ ಇದೆ ಅದ್ರ ಮೇಲೇ ತೆಗೆದಿರ್ತಾರೆ. ಸೊ ಒಂದ್ಸಲ ನೀವು ಒಂದು 4-5 ಕ್ವಶನ್ ಪೇಪರ್ನ ಚೆನ್ನಾಗಿ ಗೋತ್ರೂ ಮಾಡಿಬಿಟ್ರೆ ಯು ಆರ್ ಪರ್ಫೆಕ್ಟ್ ಗೈಸ್, ಯು ಆರ್ ಪರ್ಫೆಕ್ಟ್. ಆ್ಯಂಡ್ ಇಲ್ಲಿ ನೋಡಿ ಸುರೇಂದರ್ ಏನು ಹೇಳ್ತಾ ಇದ್ದಾನೆ, ಹಾಯ್ ಹೌ ಡು ಯು ಫೀಲ್ ನೌ. ಸತೀಶ್ ಹೇಳ್ತಾ ಇದ್ದಾನೆ, ಇಟ್ಸ್ ಬೀನ್ ಪ್ರಿಟಿ ಬ್ಯಾಡ್ ಸಿನ್ಸ್ ದ ಲಾಸ್ಟ್ ಆಪರೇಷನ್ ಆನ್ ಮೈ ಲೆಗ್. ಓಕೆ. Surender, what actually happened there in Kashmir? Satish, I met with an accident. I fell off a rickety bridge over some rapids. ಅಂತ ಹೇಳ್ತಾ ಇದ್ದಾನೆ. Surender, very sad. If you had been a little careful, it dash happened. Right? So now, ನಾನು ಹೇಳಿಲ್ವಾ, ಇದು ನಿಮಗೆ ಗೊತ್ತಿದೆ. ಸುರೇಂದರು, ಸತೀಶು ಆ ಒಂದು ಲೆಸನ್ನಲ್ಲಿ ಯಾವ ರೀತಿಯಾಗಿ ಅವರು ಬೆಟ್ಟದ ಮೇಲೆ ಹೋದಾಗ ಹಾಗೆ ಕಾಲು ಜರದ್ ಬೀಳ್ತಾರೆ ಅನ್ನೋದ್ರ ಬಗ್ಗೆ ನಮ್ಗೆ ಗೊತ್ತಿದೆ ಅಲ್ವಾ. ಸೊ ಇಲ್ಲಿ ನೋಡಿ, ಆ ಪಾಠದಲ್ಲಿ ಬರುವಂತಹದ್ದೇ ಸೆಂಟೆನ್ಸ್ ಕೊಡಲಾಗಿದೆ. ಸೊ ಇಲ್ಲಿ ನಿಮಗೆ ಈಸಿಯಾಗಿ ಗೊತ್ತಾಗ್ತಾ ಇರುವಂಥದ್ದು ಒಂದು, ಹೇಗೆ ಇದೆಯಾ ಸತೀಶ್, ಈಗ ಹೇಗೆ ಫೀಲ್ ಮಾಡ್ತಾ ಇದೆಯಾ ಅಂತ ಕೇಳ್ತಾ ಇದ್ದಾರೆ ಸುರೇಂದರ್ ಅವರು. ಸತೀಶ್ ಹೇಳ್ತಾ ಇದ್ದಾನೆ, ಸ್ವಲ್ಪ ಬ್ಯಾಡ್ ಆಗಿದೆ, ಆಮೇಲೆ ಅಷ್ಟೊಂದು ಚೆನ್ನಾಗಿಲ್ಲ, ಯಾಕಂದರೆ ಬಿದ್ಮೇಲೆ ಸ್ವಲ್ಪ ಕಾಲು ಮುರಿದಿದೆ, ನೋವಾಗಿದೆ ಅಂತ ಹೇಳ್ತಾ ಇರುವಂಥದ್ದು. ಸುರೇಂದರ್, ವಾಟ್ ಆ್ಯಕ್ಚುಲಿ ಹ್ಯಾಪನ್ ದೇರ್ ಇನ್ ಕಾಶ್ಮೀರ್. ಸೊ ಅಲ್ಲಿ ಕಾಶ್ಮೀರಲ್ಲಿ ಏನಾಯಿತು ಆ್ಯಕ್ಚುಲಿ ಅಂತ ಕೇಳ್ತಾ ಇರುವಂಥದ್ದು. ನೋಡಿ, ಆ ಒಂದು ಸೆಂಟೆನ್ಸನ್ನು ಕನ್ನಡದಲ್ಲಿ ನೀವು ರಿಮೆಂಬರ್ ಮಾಡ್ಕೊಳ್ಳಿ. ಸೊ ನಿಮಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಗೈಸ್. ಇಲ್ಲ ಅಂತಂದರೆ ಏನಾಗುತ್ತೆ ಅಂತಂದರೆ ನಿಮಗೆ ಅದರ ಐಡಿಯಾ ಬರಲ್ಲ. ನಾನು ಹೇಳೋದು ಅರ್ಥ ಆಗ್ತಿದೆಯಾ ನಿಮಗೆ? ಸ್ವಲ್ಪ ಕನ್ನಡದಲ್ಲಿ ಅದನ್ನು ನಿಮ್ಮ ಮನಸ್ಸಿನಲ್ಲಿ ತರ್ಜುಮೆ ಮಾಡಿಕೊಂಡ್ರೆ ಈಸಿ ಆಗಿಬಿಡುತ್ತೆ. ದೆನ್ ಸತೀಶ್, ಐ ಮೆಟ್ ವಿತ್ ಆನ್ ಆಕ್ಸಿಡೆಂಟ್. ನನಗೆ ಒಂದು ಆಕ್ಸಿಡೆಂಟ್ ಆಗೋಯ್ತು. ಸೊ ಐ ಫೆಲ್ ಆಫ್ ಅ ರಿಕೆಟಿ ಬ್ರಿಡ್ಜ್ ಓವರ್ ಸಮ್ ರ್ಯಾಪಿಡ್ಸ್. ಆ ಒಂದು ರಿಕೆಟಿ ಬ್ರಿಡ್ಜ್ ಇತ್ತು. ಸೊ ಅಲ್ಲಿ ಅದ್ರ ಮೇಲಿಂದ ನಾನು ಸಮ್ ರ್ಯಾಪಿಡ್ಸ್ ಇತ್ತು, ಅಂದರೆ ಸ್ವಲ್ಪ ಕಾಲ್ಜರಿತನೂ ಇತ್ತು, ಹಾಗಾಗಿ ಬಿದ್ದುಬಿಟ್ಟೆ ಅಂತ ಹೇಳ್ತಾ ಇರುವಂಥದ್ದು. ಸೊ ಸುರೇಂದರ್, ವೆರಿ ಸ್ಯಾಡ್. ಇಫ್ ಯು ಹ್ಯಾಡ್ ಬೀನ್, ನೋಡಿ ನಾನು ಹೇಳಿಲ್ವಾ, ಹ್ಯಾಡ್ ಅನ್ನುವ ಪದ ಬಂದೇ ಬರುತ್ತೆ. ಇಫ್ ಕ್ಲಾಸ್ ಅಂತಂದರೆ ಹ್ಯಾಡ್ ಅನ್ನೋ ಪದ ಬರಬೇಕು. ಸೊ ಹ್ಯಾಡ್ ಅನ್ನೋ ಪದ ಬಂತ, ಆ್ಯಂಡ್ ಜೊತೆಗೆ ಹ್ಯಾಡ್ ಬೀನ್ ಅನ್ನುವಂತಹ ಶಬ್ದವನ್ನು ಯೂಸ್ ಮಾಡ್ತಾ ಇದ್ದಾರೆ. ದಟ್ ಈಸ್ ಹ್ಯಾಡ್ ಬೀನ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಆ ಕಂಟಿನ್ಯೂಸ್ ಇಲ್ಲ ಇಲ್ಲಿ, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಥರ ಬರ್ತಾ ಇದೆ, ಹೌದಾ? ಪಾಸ್ಟ್ ಪರ್ಫೆಕ್ಟ್ ಟೆನ್ಸಲ್ಲಿದೆ. ಸೊ ಹಾಗಾಗಿ ಅ ಲಿಟಲ್ ಕೇರ್ಫುಲ್, ಪಾಸ್ಟ್ ಪರ್ಫೆಕ್ಟ್ ಟೆನ್ಸಲ್ಲಿ, ರೈಟ್? ಸೊ ಒಂದು ದಿವಸ ನಾವು ಕರೆಕ್ಟಾಗಿ ಕೂತು ಟೆನ್ಸನ್ನು ಗಮನಿಸೋಣಂತೆ. ಸೊ ಈಗ ಜಸ್ಟ್ ಗೋತ್ರು ಮಾಡಿ, ಏನು ಹೆದರ್ಕೊಳಕ್ಕೆ ಹೋಗ್ಬೇಡಿ. ಐ ಆಮ್ ದೇರ್ ವಿತ್ ಯು ಫಾರ್ ಶೋರ್, 100 out of 100 ಗ್ಯಾರಂಟಿ. ಫಿಸಿಕ್ಸ್ ವಲ್ಲಾದ ಗ್ಯಾರಂಟಿ, ಡಾಕ್ಟರ್ ನವೀನ್ ನಾರಾಯಣ ಅವರ ಗ್ಯಾರಂಟಿ. ಓಕೆ, ಕಮ್. ಓಕೆ, ಚಲೋ. ಇಲ್ಲಿ ನೋಡಿ, ಹ್ಯಾಡ್ ಬೀನ್ ಇದೆ ಅಲ್ವಾ? ಸೊ ಈಗ ನಾವಿಲ್ಲಿ ಏನು ಆ್ಯಡ್ ಮಾಡಬೇಕು ಅಂತಂದರೆ, ನೋಡಿ ಆ ಸೆಂಟೆನ್ಸನ್ನು ನೋಡಿದ್ರೆ ಏನು ಹೇಳ್ತಾ ಇದೆ, ವೆರಿ ಸ್ಯಾಡ್. ಹೌದು, ಭಾಳ ಬೇಜಾರಾಯಿತು. ಒಂದು ವೇಳೆ, ಈಗ ನಾವು ಕನ್ನಡದಲ್ಲಿ ಹೇಳೋದಾದರೆ, ಇಫ್ ಯು ಹ್ಯಾಡ್ ಬೀನ್ ಲಿಟಲ್ ಕೇರ್ಫುಲ್, ಒಂದು ವೇಳೆ ಒಂಚೂರು ನೀನು ಕೇರ್ಫುಲ್ ಆಗಿ ಇದ್ದಿದ್ರೆ, ಇದನ್ನು ನಾನು ಬರಿತಾ ಇದ್ದೀನಿ ಕನ್ನಡದಲ್ಲಿ. ಒಂದು ವೇಳೆ ನೀನು ಸ್ವಲ್ಪ ಎಚ್ಚರಿಕೆ ಇಟ್ಟುಕೊಂಡಿದ್ದರೆ ನೋಡು, ಒಂದು ವೇಳೆ ನೀನು ಸ್ವಲ್ಪ ಎಚ್ಚರಿಕೆ ಇಟ್ಟುಕೊಂಡಿದ್ದರೂ ಸಹ, ರೈಟ್? ನೋಡಿ, ಇಟ್ ವುಡ್ ಹ್ಯಾವ್, ನೋಡಿ ಇದು ಆಗುತ್ತಿರಲಿಲ್ಲ ಅಂತ ಹೇಳಬೇಕಾಗಿದೆ. ಒಂದು ವೇಳೆ ನೀನು ಸ್ವಲ್ಪ ಎಚ್ಚರಿಕೆ ಇಟ್ಟುಕೊಂಡಿದ್ದರೆ ಈ ಘಟನೆ ಆಗುತ್ತಿರಲಿಲ್ಲ, ರೈಟ್? ಸೊ ಇಲ್ಲಿ ನಾವು ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ಈ ಸೆಂಟೆನ್ಸ್ಗೆ ನಾವು ಆನ್ಸರ್ ಬರಿಬೇಕಾಗಿದೆ.
ಗೊತ್ತಾಗ್ತಾ ಇದೆಯಾ? ಸೊ ಈಗ ನಾವು ಹೇಗೆ ಬರಿತೀವಿ? ಸೊ ವುಡ್ ಹ್ಯಾವ್ ಅಂತ ನಾವು ಆ್ಯಡ್ ಮಾಡಿದ್ರೆ, ಇಫ್ ಯು ಹ್ಯಾಡ್ ಬೀನ್ ಅ ಲಿಟಲ್ ಕೇರ್ಫುಲ್ ಇಟ್ ವುಡ್ ಹ್ಯಾವ್ ಹ್ಯಾಪಂಡ್. ಇಟ್ ವುಡ್ ಹ್ಯಾವ್ ಹ್ಯಾಪಂಡ್ ಅಂತಂದ್ರೆ ಅದು ಆಗೋಗ್ಬಿಟ್ಟಿತ್ತು ಅಂತ. ಸೊ ಇಲ್ಲಿ ನಮಗೆ ಆಗಬಾರ್ದಾಗಿತ್ತು ಅನ್ನೋದನ್ನ ನಾವು ಹೇಳ್ತಾ ಇದೀವಿ, ಆಗ್ತಿರಬಾರ್ದು, ಅದು ಆಗ್ತಿರ್ಲಿಲ್ಲ ಅನ್ನೋದನ್ನ ನಾವು ಹೇಳ್ಬೇಕಾಗಿದೆ ಅಲ್ವಾ? ಸೊ ಹಾಗಾಗಿ ವುಡ್ ಹ್ಯಾವ್ ಅನ್ನೋದು ಕ್ಯಾನ್ಸಲ್ ಆಗತ್ತೆ. ಶಾಲ್ ಅನ್ನೋ ನಂತರ ತೆಗೆದೇ ಬಿಡಿ, ಶಾಲು ಬರೋದನೇ ಇಲ್ಲ. ಹ್ಯಾಡ್ ಬಂದಾಗ ಶಾಲ್ ಬರೋದನೇ ಇಲ್ಲ, ಮರ್ತು ಬಿಡಿ. ಶಾಲ್ ಹ್ಯಾವ್ ಇಲ್ಲಿ ಇಫ್ ಕ್ಲಾಸ್ ಅಲ್ಲಿ ನಾನು ಹೇಳ್ತಾ ಇರುವಂಥದ್ದು, ಇಲ್ಲಿ ನಿಮಗೆ ಬರುವಂತಹ ಎಕ್ಸಾಮ್ಗೆ ಪೇಪರಲ್ಲಿ. ಸೊ ಇಫ್ ಕ್ಲಾಸ್ ಬಂದಾಗ ವುಡ್ ಅನ್ನೇ ಯೂಶಲಿ ಯೂಸ್ ಆಗೋದು. ಸೊ ಶಾಲ್ ಹ್ಯಾವ್ ಅಂತೂ ಬರಲ್ಲ. ಸೊ ಇನ್ನು ವುಡಂಟ್ ಹ್ಯಾವ್, ವಿಲ್ ಹ್ಯಾವ್ನು ತೆಗೆದುಬಿಡಿ, ಅದು ಬರಲ್ಲ. ಇನ್ನು ಉಳಿದಿರೋದು ವುಡ್ ಹ್ಯಾವ್, ವುಡ್ ನಾಟ್ ಹ್ಯಾವ್. ಸೊ ವುಡ್ ಹ್ಯಾವ್ ಅಂತೂ ಬರೋಕ್ಕಾಗಲ್ಲ, ಯಾಕಂದ್ರೆ ನಮಗೆ ಆಗಬಾರ್ದಾಗಿತ್ತು ಈ ಘಟನೆ ಅನ್ನೋದನ್ನ ನಾವು ಹೇಳ್ತಾ ಇದೀವಿ. ಸೊ ಹಾಗಾಗಿ ನಾವಿಲ್ಲಿ ಆನ್ಸರ್ ಆಗಿ ವುಡ್ ನಾಟ್ ಹ್ಯಾವ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ತೀವಿ. ಅವಾಗ ಏನಾಗತ್ತೆ, ಇಟ್ ವುಡಂಟ್ ಹ್ಯಾವ್ ಅಂತ ಹೇಳಿದಾಗ ಆನ್ಸರ್ ಈ ರೀತಿಯಾಗಿ ಬರುತ್ತೆ. ಇಫ್ ಯು ಹ್ಯಾಡ್ ಬೀನ್ ಅ ಲಿಟಲ್ ಕೇರ್ಫುಲ್ ಇಟ್ ವುಡಂಟ್ ಹ್ಯಾವ್ ಹ್ಯಾಪಂಡ್. ಒಂದು ವೇಳೆ ನೀನು ಸ್ವಲ್ಪ ಎಚ್ಚರಿಕೆ ಇಟ್ಟುಕೊಂಡಿದ್ದರೆ ಈ ಘಟನೆ ಆಗುತ್ತಿರಲಿಲ್ಲ. ಇಷ್ಟೇ ಗೈಸ್, ಇಷ್ಟು ಸಿಂಪಲ್ ಆಗಿದೆ ಇಂಗ್ಲೀಷನ್ನು ಬರೆಯೋದು. ಓನ್ಲಿ ದ ಥಿಂಗ್ ಈಸ್ ಗೈಸ್, ಯು ಹ್ಯಾವ್ ಟು ಮೇಜರ್ಲಿ ಫೋಕಸ್ ಅಪಾನ್ ದ ಕ್ವಶನ್ಸ್ ಪ್ರಾಪರ್ಲಿ. ನಿಲ್ಲಿ, ಸ್ವಲ್ಪ ಅಬ್ಸರ್ವ್ ಮಾಡಿ, ನಿಂತ್ಕೊಳ್ಳಿ, ಶಾಂತವಾಗಿ ನಿಂತು ನೋಡಿ, ನಿಮಗೆ ಆನ್ಸರ್ ಸಿಗತ್ತೆ. ಗೊತ್ತಾಗ್ತಿದೆಯಾ? ಸೊ ವಾಟ್ ಯು ಸೀಕ್ ಈಸ್ ಸೀಕಿಂಗ್ ಯು ಅಂತ ಹೇಳ್ತಾರಲ್ಲ, ಆ ಥರ ಶಾಂತವಾಗಿ ನಿಂತ್ಕೊಳ್ಳಿ, ನಿಮಗೆ ಉತ್ತರ ಸಿಗತ್ತೆ. ಓಕೆ, ಗಡಬಡಿ ಮಾಡಬೇಡಿ. ಹಡಬಡಿ ಮಾಡಿದರೆ ಕೆಲಸ ತಪ್ಪತ್ತೆ. ಸೊ ನಾವು ಐ ಹೋಪ್ ಇಲ್ಲಿ ತನಕ ನಮಗೆ ಈಸಿಯಾಗಿ ಕ್ಲಿಯರ್ ಆಗಿ ಅರ್ಥ ಆಗಿದೆ. ನಾನು ಇನ್ನು ಮುಂದಿನ ಕ್ವಶನ್ಗೆ ಹೋಗ್ತೇನೆ. ಸೊ ಮುಂದಿನ ಕ್ವಶನ್ಗೆ ಆನ್ಸರನ್ನು ನಾವು ಈಗ ನೋಡೋಣ. ಆರಾಮಾಗಿ ಮಾಡಿ, ಚೆನ್ನಾಗಿ ಮಾಡಿ, ಎಲ್ಲವೂ ಪರ್ಫೆಕ್ಟಾಗಿ ಮಾಡ್ತಾ ಹೋಗೋಣ. ಒಂದೊಂದಾಗೇನೆ ನಾವು ಮಾಡ್ತಾ ಹೋದರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗತ್ತೆ, ಫಾರ್ ಶ್ಯೂರ್ ಅರ್ಥ ಆಗತ್ತೆ. And trust me guys, once again I would like to tell you 101%, 100 out of 100 for sure from Physics Walla and from Dr. Naveen. Okay, now come for the fourth question. Read the given conversation and choose the correct infinitive. Infinitive. Once again, infinitive ಅನ್ನುವಂತಹ ಶಬ್ದಕ್ಕೆ ಅರ್ಥ. ಓಕೆ, ಯಾರೋ ಹೇಳ್ತಾ ಇದ್ದಾರೆ ಕಲರ್ ಚೇಂಜ್ ಮಾಡಿ ಸರ್ ಅಂತ. ಎಸ್, ನಾನು ಕಲರ್ ಚೇಂಜ್ ಮಾಡ್ತೀನಿ, ಯಾಕಂದರೆ ಪ್ರತಿ ಟೈಮ್ನು ನಾವು ಒಂದೊಂದು ಕಲರ್ ಚೇಂಜ್ ಮಾಡಿದಾಗ ಮಜಾ ಬರುತ್ತೆ ಅಲ್ವಾ? ಸೊ ಇನ್ಫಿನಿಟಿವ್, ರೈಟ್? ರೆಡ್ ಯೂಸ್ ಮಾಡಿದ್ದೀವಿ ಅನ್ಕೋತೀನಿ, ಬೇರೆ ಯೂಸ್ ಮಾಡೋಣ. ಓಕೆ, ಸೊ ಲೆಟ್ ಅಸ್ ಯೂಸ್ ಯೆಲ್ಲೋ ಹಿಯರ್. ಐ ಹೋಪ್ ಯೆಲ್ಲೋ ಈಸ್ ವಿಸಿಬಲ್. ಹಾಂ, ಕರೆಕ್ಟ್ ಇನ್ಫಿನಿಟಿವ್ ಅನ್ನು ಯೂಸ್ ಮಾಡಿ ಅಂತ ಹೇಳಿ. ಸೊ ಲೆಟ್ ಮಿ ಟೆಲ್ ಯು ವಾಟ್ ಯು ಮೀನ್ ಬೈ ಇನ್ಫಿನಿಟಿವ್. Infinitive, right? Okay, let me tell you guys, infinitive means, okay, what you have to do is you have to choose 2 plus B forms. ಅಂದ್ರೆ ಯಾವ್ಯಾವುದು? ಸೊ ನಿಮಗೆ ನಾನು ಹೇಳಿದೆ, ಪ್ರೆಸೆಂಟ್, ಪಾಸ್ಟ್. ಈಗಲೇ ಬರೆದಿಟ್ಕೊಳ್ಳಿ ಗೈಸ್, ನಿಮಗೆ ಬೇಕಿದ್ರೆ ಮತ್ತೆ ಇದನ್ನು ನಾನು ಹೇಳ್ತಾ ಇರ್ತೀನಿ. ಪಾಸ್ಟ್ ಆ್ಯಂಡ್ ಫ್ಯೂಚರ್. ಸೊ ಪ್ರೆಸೆಂಟಲ್ಲಿ ಬಿ ಫಾರ್ಮ್ಸ್ಗಳು ಯಾವ್ಯಾವುದು? ಆಮ್, ಈಸ್, ಆರ್, ವಾಸ್ ಆ್ಯಂಡ್ ವರ್, ವಿಲ್ ಆರ್ ಶಾಲ್ ವಿಲ್ ಬಿ ದೇರ್ ಇನ್ ದ ಫ್ಯೂಚರ್ ಟೆನ್ಸ್, ರೈಟ್? ಇದಿಷ್ಟು ಬಿ ಫಾರ್ಮ್ಸ್ಗಳಲ್ಲಿ ನಾವು ಯೂಸ್ ಮಾಡ್ತೀವಿ. ಬಟ್ ಇಲ್ಲಿ ನಾವೇನು ಮಾಡಬೇಕು ಅಂತಂದರೆ ಇನ್ಫಿನಿಟಿವ್ ಅಂತ ಬಂದಾಗ, ಸೊ ಇದನ್ನು ಒಂದು ಬಾಕ್ಸಲ್ಲಿ ನೋಟ್ ಆಗಿ ಮಾಡ್ಕೊಳ್ಳಿ, ಬರೆದಿಟ್ಕೊಂಡಿರಿ ನೆನಪಿಗೆ, ಮುಂದೆ ಫ್ಯೂಚರ್ ರೆಫರೆನ್ಸಿಗೆ ನಿಮಗೆ ಈಸಿ ಆಗುತ್ತೆ. ಸೊ ಇಲ್ಲಿ ಇನ್ಫಿನಿಟಿವ್ ಅಂತಂದರೆ ನಾವೇನು ಮಾಡ್ತೀವಿ ಅಂತಂದರೆ ಟೂಗೆ, ಅಂದರೆ ಈ ಟೂ ಅನ್ನುವಂತಹ ಪದಕ್ಕೆ ಒಂದು ವರ್ಬನ್ನು ಸೇರಿಸ್ತೀವಿ. ಯೂಶ್ವಲಿ ಅದು ವರ್ಬ್ 1 ಫಾರ್ಮಲ್ಲೇ ಇರುತ್ತೆ. ಸೊ ಯು ಮೈಟ್ ಬಿ ನೋಯಿಂಗ್, ರೈಟ್, ಹೌ ಮೆನಿ ವರ್ಬ್ಸ್ ಆರ್ ದೇರ್? V1, V2, V3 ಆ್ಯಂಡ್ V4. ಸಾಕು, ಸದ್ಯಕ್ಕೆ ಇಷ್ಟೇ ನಾವು ಕಲಿಯೋಣ. ಸೊ V1 ಅಂತಂದರೆ ಪ್ರೆಸೆಂಟ್, ಜಸ್ಟ್ ಎ ಮಿನಿಟ್, ಪ್ರೆಸೆಂಟ್ ಅಂದರೆ ಪ್ರೆಸೆಂಟಲ್ಲಿ ಬರುವಂತಹ ವರ್ಡ್ಸ್ಗಳು. V2 ಅಂತಂದರೆ ಪಾಸ್ಟಲ್ಲಿ ಬರುವಂತಹ ವರ್ಡ್ಸ್ಗಳು.
V3 ಅಂತಂದರೆ ಪಾಸ್ಟ್ ಪಾರ್ಟಿಸಿಪಲ್ ಅಂತ ಹೇಳ್ತೀವಿ. V4 ಅಂತಂದರೆ ಪ್ರೆಸೆಂಟ್ ಪಾರ್ಟಿಸಿಪಲ್ ಅಂತಾನು ಹೇಳ್ತೀವಿ. ರೈಟ್. ಸೊ ಇಫ್ ಎಟ್ ಆಲ್ ನಿಮಗೆ ಒಂದ್ಸಲ ನಾನು ತೋರಿಸ್ಬೇಕು ಅಂತಂತಂದರೆ ಐ ವುಡ್ ಹ್ಯಾವ್ ಯೂಸ್ಡ್, ಹೌದಾ. ಇಲ್ಲಿ ನಿಮಗೆ ನಾನು ಏನಪ್ಪ ತೋರಿಸ್ಬೇಕು ಅಂತಂತಂದರೆ ಒಂದ್ಸಲ ನಾವು ಗೂಗಲ್ ಸರ್ಚಿಗೆ ಹೋಗೋಣ. ಇಲ್ಲಿ ನಿಮಗೆ ಹಾಗೆ ನಿಮಗೆ ನಾನು ತೋರಿಸ್ತೀನಿ. ಒಂದ್ಸಲ ನೋಡಿ, ವರ್ಬ್ ಫಾರ್ಮ್ಸ್ ಅಂತ ಹೊಡೀರಿ. VERB ವರ್ಬ್, FORMS ಫಾರ್ಮ್ಸ್. ರೈಟ್. ಸೊ ವರ್ಬ್ ಫಾರ್ಮ್ಸ್, ರೈಟ್. ಇಮೇಜಸ್ಸಿಗೆ ಹೋಗಿ. ಸೊ ಇಲ್ಲಿ ನೀವು ನೋಡ್ಬೋದು V1 V2 V3 ಇಲ್ಲಿ ನಿಮಗೆ ಕಾಣಿಸ್ತಾ ಇದೆಯಾ? ಲೆಟ್ ಮಿ ಓಪನ್ ದಿಸ್ ಗೈಸ್. ಎಸ್, ಸೇ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ V1 V2 V3. ಜಸ್ಟ್ ಎ ಮಿನಿಟ್, ಇಲ್ಲಿ ಹೋಯಿತು. ಇರ್ರೆಗ್ಯುಲರ್ ವರ್ಬ್ಸ್. ಓಕೆ, ಪಾಸ್ಟ್ ಸಿಂಪಲ್, ಪಾಸ್ಟ್ ಪಾರ್ಟಿಸಿಪಲ್, ಸಿಂಪಲ್ ಪಾಸ್ಟ್. ಓಕೆ, ನೋ ವರೀಸ್. ಬಟ್ ಇದಕ್ಕಿಂತ ಇನ್ನೂ ಚೆನ್ನಾಗಿರೋದು ಯಾವುದಾದ್ರು ತಗೊಳ್ಳೋಣ. ಜಸ್ಟ್ ಎ ಮಿನಿಟ್. ಹಾಂ, ಇಲ್ಲಿದೆ ನೋಡಿ. ಈ ಒಂದು ಇಮೇಜನ್ನು ನೀವು ನೋಡಿದ್ರೆ ನಿಮಗೆ ಕ್ಲಿಯರ್ ಕಟ್ ಆಗಿ ಐಡಿಯಾ ಬಂದ್ಬಿಡುತ್ತೆ ಫ್ರೆಂಡ್ಸ್. ಏನಿದೆ ಇದರಲ್ಲಿ ಇಮೇಜಲ್ಲಿ ಅಂಥದ್ದು ಅಂತ ನೀವು ಕೇಳ್ತಾ ಇದ್ರೆ, ಸೊ ಲೆಟ್ ಮಿ ಟೆಲ್ ಯು. ಸಿ, V1 ಅಂತಂದರೆ ಏನು? V1 ಅಂತಂದರೆ ಇಟ್ಸ್ ಎ ಬೇಸ್ ಫಾರ್ಮ್. ಇಟ್ಸ್ ಎ ಬೇಸ್ ಫಾರ್ಮ್. ಸಿ, V2 ಅಂತಂದರೆ ಸಿಂಪಲ್ ಪಾಸ್ಟ್ ವರ್ಡ್ಸ್. ಸೊ V1 ಅಂದರೆ ಪ್ರೆಸೆಂಟ್ ವರ್ಡ್ಗೆ ನಾವು ಹೇಳ್ತಿರೋವಂಥದ್ದು. V2 ಅಂತಂದರೆ ಪಾಸ್ಟಲ್ಲಿರುವಂಥದ್ದು. V3 ಅಂತಂದರೆ ಪಾಸ್ಟ್ ಪಾರ್ಟಿಸಿಪಲ್. V4 ಅಂದರೆ ಪ್ರೆಸೆಂಟ್ ಪಾರ್ಟಿಸಿಪಲ್. ಆ್ಯಂಡ್ ಒನ್ ಮೋರ್ ಇದೆ V5, ದಟ್ ಈಸ್ ಥರ್ಡ್ ಪರ್ಸನ್ ಅಂತ. ಸೊ ಅದಕ್ಕೆ ಎಕ್ಸಾಂಪಲ್ಸ್ ಆಗಿ ಇಲ್ಲಿ ಕೊಟ್ಟಿರೋವಂಥದ್ದು ಬಂತ ಎಕ್ಸಾಂಪಲ್ಸು. ಇಲ್ಲಿ ನೋಡಿ, ಒಂದ್ಸಲ ಇದನ್ನು ನೀವು ನೋಡಿಬಿಟ್ರೆ ಪರ್ಫೆಕ್ಟಾಗಿ ನಿಮಗೆ ಅರ್ಥ ಆಗುತ್ತೆ ಯಾವ ರೀತಿಯಾಗಿ ಬರುತ್ತೆ ಅಂಥೇಳಿ. ಸಿ, ಇದು ಸಿಂಪಲ್ ಫಾರ್ಮ್ಸು, ಹೌದಾ? ಇದು ಸಿಂಪಲ್ ಫಾರ್ಮ್ಸು. V1, ಓಕೆ, ನೋ ವರೀಸ್. ಇಲ್ಲಿ ಬಿ ಫಾರ್ಮ್, ಹೌದಾ? V2 ಅಲ್ಲಿ ವಾಸ್ ಅಥವಾ ವರ್ ಇದೆ, ಐ ಆಮ್ ಸಾರಿ. ಆ್ಯಂಡ್ V3 ಅಲ್ಲಿ ಬೀನ್ ಇದೆ, V4 ಅಲ್ಲಿ ಬೀಯಿಂಗ್ ಇದೆ, V5 ಅಲ್ಲಿ ಈಸ್ ಇದೆ. ರೈಟ್. ಅಥವಾ ವರ್ಡ್ಸ್ಗಳಲ್ಲಿ ನಾವು ಬರೋದಾದರೆ, ಸಿ, ಫಸ್ಟು V1 ಅಂದರೆ ಪ್ರೆಸೆಂಟ್, ಸೇ ಇದೆ, ಪಾಸ್ಟ್ ಸೇಡ್, ಸೇಡ್. V4 ಅಲ್ಲಿ ವರ್ಬ್ ಪ್ಲಸ್ ING, ಸೇಯಿಂಗ್. ಆ್ಯಂಡ್ V5 ಅಲ್ಲಿ ಸೇಸ್, ಅಂದರೆ ಯಾವಾಗ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಬರುತ್ತೆ ಆವಾಗ. ಸೊ ಯಾಕೆ ನಿಮಗೆ ಇದನ್ನು ತೋರಿಸ್ತಾ ಇದ್ದೀನಿ ಅಂತಂದರೆ, ವರ್ಬ್ಸಲ್ಲಿ ಇಷ್ಟು ಡಿಫ್ರೆಂಟ್ ಫಾರ್ಮ್ಸ್ಗಳಿದೆ ಅನ್ನೋದನ್ನು ಒಂದ್ಸಲ ನಿಮಗೆ ನೆನಪು ಮಾಡಿಕೊಡ್ತಾ ಇದ್ದೀನಿ, ಹೌದಾ? ಸೊ ನಾನು ಹೇಳಿದ್ದೆ ಪ್ರೆಸೆಂಟ್ ಪಾಸ್ಟ್, ಪಾಸ್ಟ್ ಪಾರ್ಟಿಸಿಪಲ್, ಪ್ರೆಸೆಂಟ್ ಪಾರ್ಟಿಸಿಪಲ್. ಆ್ಯಂಡ್ V5 ಅಂತಂದರೆ ಸಿಂಪಲ್ ಇದು ಏನು ವರ್ಬ್ ಪ್ಲಸ್ ಎಸ್ ಫಾರ್ಮ್ಸ್ಗೆ ನಾವು ಹೇಳ್ತೇವೆ. ಸೊ ಇಲ್ಲಿ ತನಕ ನಿಮ್ಗೆ ಅರ್ಥ ಆಗಿರ್ಬೋದು. ಸೊ ಈಗ ನಾವೇನು ಮಾಡ್ತಿದ್ದೀವಿ ಅಂತಂದರೆ, ಇನ್ಫಿನಿಟಿವ್ ಅಂತಂದರೆ ಟೂಗೆ ವರ್ಬನ್ನು ಸೇರಿಸ್ತಾ ಇದ್ದೀವಿ ಅಷ್ಟೇ. ಯಾವ ಥರದ ವರ್ಬನ್ನು? V1 ವರ್ಬನ್ನೇ ನಾವು ಫೋಕಸ್ ಮಾಡ್ತಾ ಇದ್ದೀವಿ. ಸೊ ಅದನ್ನೇ ಇನ್ನೊಂದ್ಸಲ ನಿಮಗೆ ನಾನು ತೋರಿಸೋದಾದರೆ, ಒಂದ್ಸಲ ಈಗ ನೋಡಿ, ಟು ಇನ್ಫಿನಿಟಿವ್ಗೆ ನಾವು ಹೋಗೋಣ. ಕಮ್ ಬ್ಯಾಕ್. ಸೊ ಟು ಇನ್ಫಿನಿಟಿವ್ಸ್ಗೆ ನಾವು ಹೋಗೋಣ. ಒಂದ್ಸಲ ನಿಮಗೆ ನಾನು ಇಲ್ಲಿ ಮಾಡಿ ಬೇರೆ ಬೇರೆ ಅಂತ ಇರುವಂತಹ ಟು ಇನ್ಫಿನಿಟಿವ್, ರೈಟ್, ಟು ಇನ್ಫಿನಿಟಿವ್ನ ಸರ್ಚ್ ಮಾಡಿ. ಸೊ ಇಲ್ಲಿ ನೋಡಿ, ಟು ಇನ್ಫಿನಿಟಿವ್ ಇನ್ ಇಂಗ್ಲೀಷ್, ಐ ವಾಂಟ್ ಟು ಗೋ. ಇಲ್ಲಿ ನೋಡ್ಬೋದಾ? ಐ ವಾಂಟ್ ಟು ಗೋ, ಐ ಕೇಮ್ ಟು ಸ್ಟಡಿ, ಟು ಪ್ಲಸ್ ಸ್ಟಡಿ, ರೈಟ್? ರೈಟ್. ಸೊ ಟು ಪ್ಲಸ್ ಸ್ಟಡಿ ಆ್ಯಂಡ್ ಟು ರೀಡ್, ವಿ ಲವ್ ಟು ರೀಡ್ ಅಂತ ಬರ್ತಾ ಇದೆಯಲ್ವಾ? ಸೊ ಎಲ್ಲಿ ಟು ಜೊತೆಗೆ V1 ಫಾರ್ಮನ್ನು ನಾವು ಯೂಸ್ ಮಾಡ್ತೀವಿ, ಸೊ ಅವುಗಳನ್ನು ನಾವು ಟು ಇನ್ಫಿನಿಟಿವ್ಸ್ ಅಂತ ಕರಿತೀವಿ. ಆ್ಯಸ್ ಸಿಂಪಲ್ ಆಸ್ ದ್ಯಾಟ್. ಸೊ ಅದನ್ನು ನಮಗೆ ಡಿಫ್ರೆಂಟಾಗಿ ಬೇರೆ ಬೇರೆ ತೋರಿಸಿ ನಾನು ನಿಮಗೆ ಹೇಳುವ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಈಗ ಇಲ್ಲಿ ನಾವು ತಗೊಳ್ಳೋದಾದರೆ, ಇಲ್ಲಿ ನೀವು ನೋಡ್ಬೋದು ಟು ಇನ್ಫಿನಿಟಿವನ್ನು ನಾವು ಕರೆಕ್ಟ್ ಇನ್ಫಿನಿಟಿವ್ ವರ್ಡ್ಸನ್ನು ಯೂಸ್ ಮಾಡಬೇಕಾಗಿದೆ. ಸೊ ಇಲ್ಲಿ ನಾವು ಏನು ಮಾಡ್ತೀನಿ ಈಗ ಅಂತಂದರೆ, ನಿಮ್ಮ ಮುಂದೆ ಸಿ, ವಾಟ್ ಈಸ್ ದ ಸೆಂಟೆನ್ಸ್?
ಧನ್ವಿ, ಐ ಆಮ್ ಗೋಯಿಂಗ್ ಟು ದ ಲೈಬ್ರರಿ, ರೈಟ್. ಐ ನೀಡ್ ಸಮ್ ಮೋರ್ ಬುಕ್ಸ್ ಫಾರ್ ಮೈ ಸ್ಟಡೀಸ್ ಅಂತ ಹೇಳ್ತಿದ್ದಾಳೆ. ಅರ್ಥ ಏನು ಕನ್ನಡದಲ್ಲಿ? ಧನ್ವಿ ಹೇಳ್ತಾ ಇದ್ದಾಳೆ, ನಾನು ಲೈಬ್ರರಿಗೆ ಹೋಗ್ತಾ ಇದ್ದೀನಿ, ನನಗೆ ಇನ್ನೂ ಸ್ವಲ್ಪ ಬುಕ್ಸ್ ಬೇಕು ಓದೋದಕ್ಕೆ ಅಂತ ಹೇಳ್ತಿದ್ದಾಳೆ ಕನ್ನಡದಲ್ಲಿ. ನಾವು ಏನು ಟ್ರಾನ್ಸ್ಲೇಷನ್ ಮಾಡಿಕೊಂಡ್ರೆ, ನಯನ, ದಟ್ಸ್ ಗುಡ್, ಅದು ಒಳ್ಳೆಯದು. ಐ ಟು ಜಾಯಿನ್ ವಿತ್ ಯು, ನಾನು ಸಹ ನಿನ್ನ ಜೊತೆಗೆ ಸೇರ್ಕೊಳ್ತೀನಿ. ಐ ಹ್ಯಾವ್ ಟು ರೆಫರ್ ಟು ಸಮ್ ಬುಕ್ಸ್, ನಾನು ಸಹ ಕೆಲವೊಂದಿಷ್ಟು ಬುಕ್ಸ್ಗಳಿಗೆ ರೆಫರ್ ಮಾಡಬೇಕು, ನಾನು ಸಹ ಅದನ್ನು ನೋಡಬೇಕು ಅಂತಹ ಪುಸ್ತಕಗಳನ್ನು ಅಂತ ಹೇಳ್ತಾ ಇರುವಂಥದ್ದು. ಇಲ್ಲಿ ನೀವು ನಂಗೆ ಕೇಳ್ಬೋದು, ಸೊ ಇಲ್ಲಿ ಯಾವ ಆನ್ಸರ್ ಕರೆಕ್ಟು ಸರ್ ಅಂತೇಳಿ. ನಾನು ಹೇಳಿದೆ ನಿಮಗೆ, ಇನ್ಫಿನಿಟಿವ್ ಅಂತ ಬರ್ತಿದ್ದಂಗೆ ನಿಮ್ಮ ತಲೆಯಲ್ಲಿ ಫಸ್ಟ್ ನೆನೆ ಬರಬೇಕಾಗಿರೋದೆ 2+ ವರ್ಬನೇ ಇರುತ್ತೆ ಅಲ್ಲಿ, ಬೇರೆ ಏನೂ ಇರಲ್ಲ. ಎಸ್ಪೆಷಲಿ ಸೆಕೆಂಡ್ ಲ್ಯಾಂಗ್ವೇಜ್ ಸ್ಟೂಡೆಂಟ್ಸ್, ಫಾರ್ ಯು ಪೀಪಲ್ ಐ ಆಮ್ ಟೆಲಿಂಗ್, 2+ V1 ಫಾರ್ಮಿನೇ ಇರುತ್ತೆ. ಆ್ಯಂಡ್ ಇವನ್ ಇನ್ ದ ಆಪ್ಷನ್ಸ್ ಆಲ್ಸೋ ಯು ಕ್ಯಾನ್ ಸಿ, ನಿಮಗೆ ಎಲ್ಲಿ 2+ V1 ಕಾಣ್ತಾ ಇದೆ ಅದೇ ಉತ್ತರ ಕರೆಕ್ಟು ಅಂತ ನೀವು ಕರೆಕ್ಟಾಗಿ ಹಾಕ್ಬೋದು. ಸೇ ಫಾರ್ ಎಕ್ಸಾಂಪಲ್ ಇಲ್ಲಿ ಆಮ್ ಅಂತ ಇದೆ, ಸೊ ಇಲ್ಲಿ ನಾವು ಆಮನ್ನು ಆನ್ಸರ್ ಆಗಿ ತೆಗೆದುಕೊಳ್ಳೋದಿಲ್ಲ, ಯಾಕಂದರೆ ನಮಗೆ ಇನ್ಫಿನಿಟಿವ್ ಬೇಕಾಗಿದೆ. ಇನ್ಫಿನಿಟಿವ್ ಅಂತ ಬಂದ ತಕ್ಷಣ ನಿಮ್ಗೆ ನೆನಪು ಬರಬೇಕಾಗಿದ್ದು 2+ V1 ಫಾರ್ಮ್ ನೆನಪು ಬರಬೇಕು. ಸೊ ಹಾಗಾಗಿ ಆಮ್ ಅಂತೂ ಉತ್ತರ ಅಲ್ಲ. ಇನ್ನು ಬಿ ಗೋಯಿಂಗ್ ಅಲ್ಲ, ಯಾಕಂದರೆ ಅಲ್ಲಿ 2 ಇಲ್ಲ, V1 ಅಂತೂ ಇಲ್ಲವೇ ಇಲ್ಲ, ಅಲ್ಲಿ V4 ಫಾರ್ಮ್ ಇದೆ. ಇನ್ನು ಟು ರೆಫರ್ ಅಂತ ಇದೆ, ಸೊ ಇಲ್ಲಿ ಒಂಚೂರು ವೇಟ್ ಮಾಡಿ, ಟು ರೆಫರ್ ಅಂತ ಇದೆ, ಒಂಚೂರು ವೇಟ್ ಮಾಡಿ. ಜಾಯಿನ್ ಅಂತ ಇದೆ, ಅದನ್ನು ತೆಗೆದುಬಿಡಿ, ಇಲ್ವಾ? ಸೊ ಉತ್ತರ ಯಾವುದು? ಟು ರೆಫರ್. ಯಾಕೆ ಟು ರೆಫರ್ ಉತ್ತರ ಆಯಿತು ಅಂತಂದರೆ, ಇಲ್ಲಿ ಟು ಯೂಸ್ ಆಗ್ತಾ ಇದೆ, ಪ್ಲಸ್ ರೆಫರ್ ಅನ್ನುವಂತಹ ಶಬ್ದ ಇದು ವರ್ಬ್ ಆಗತ್ತೆ, ವರ್ಬು V1 ಫಾರ್ಮಲ್ಲಿದೆ. ಸೊ ಹಾಗಾಗಿ ದಿಸ್ ಆನ್ಸರ್ ಟು ರೆಫರ್ is the perfect answer for this question. I hope you got this, guys. It's easy, not a problem. Come on, now let us go for the next question. So I hope ನಿಮಗೆ ಇಷ್ಟು ಈಸಿಯಾಗಿ ಇಷ್ಟು ದಿವಸ ಕಲ್ತರೂ ಸಹ ನೆನಪು ಉಳಿದೇ ಇರೋದು, ಈಗ ನಿಮಗೆ ತುಂಬ ಈಸಿಯಾಗಿ ನೆನಪುಳಿಯುವಂತಹ ಒಂದಷ್ಟು ಟೆಕ್ನಿಕ್ಸ್ಗಳನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ ಗೈಸ್. ಟ್ರಸ್ಟ್ ಮೀ, ಒನ್ಸ್ ಅಗೇನ್ and again I would like to tell you, and this is very important guys to understand. English is a very easy subject. Trust me, English is a very easy subject. Only the thing is you have to concentrate. Little bit of concentration, you can go ahead from everyone. And trust me guys, this will help you to add for your percentage also. See how much percentage you are going to score in science and maths. Obviously science and maths, the core subjects are very much essential, very much important, that I will really accept it. But the only thing, one thing which I'm the concern about is about your overall percentage, right? The overall percentage will go up only when you are able to get the good marks, even in English, Kannada, first language, second language and third language also. So make sure that you focus upon that also, don't ignore it. Okay, so if you are giving 70 to 80% of importance for the core subjects, means at least 20 to 25% every day you have to give small attention towards this English questions, Kannada or whatever the languages that you have selected, Hindi, Sanskrit, anything. So now let me go for the next question. So next question is, I will just zoom it. I hope now it is visible for you guys. So here let me take the color, new color, green. I'm going to take the green color for this. So do as directed. So you have to read the question and then you have to just answer as you want it, as they have asked of to answer for. So which word has 2 syllables ಅಂತ ಕೇಳ್ತಾ ಇರುವಂತದ್ದು. Again now ಹೊಸದು ಬಂತು ನೋಡಿ ಇಲ್ಲಿ, syllables. ತುಂಬ ಜನ ಗೊತ್ತಿರಬಹುದು, ಈಗ ಆಲ್ರೆಡಿ ನೀವು ಸ್ಕೂಲಲ್ಲಿ ಕಲ್ತಿರಬಹುದು, ಬಟ್ ಎನಿವೇ ಸ್ಟಿಲ್ ಐ ಆಮ್ ಟ್ರೈಂಗ್ ಟು ಟೆಲ್ ಯು ವಾಟ್ ಯು ಮೀನ್ ಬೈ ಸಿಲಾಬಲ್. SYLLABLE, ಸಿಲಾಬಲ್ ಅಂದರೆ ಏನು ಅನ್ನುವಂಥದ್ದು ಪ್ರಶ್ನೆ ಬರುತ್ತೆ. ನಾನು ತುಂಬ ಡೆಫಿನಿಷನನ್ನು ಹೇಳಿ ಗ್ರಾಮಟಿಕಲ್ ಪಾಯಿಂಟ್ಸನ್ನು ಹೇಳಿ ಬರ್ಸೋಷ್ಟು ಟೈಮು ಈಗಿಲ್ಲ ನಮಗೆ. ಸೊ ಡೈರೆಕ್ಟಾಗಿ ನಾನು ಹೇಳ್ತಾ ಇರುವಂಥದ್ದು ಸಿಲಾಬಲ್ ಅಂತಂತಂದರೆ, ರೈಟ್, ಹೇಗೆ ಗುರ್ತು ಹಿಡಿಬೇಕು ಅನ್ನೋದನ್ನು ನಾನು ಡೈರೆಕ್ಟಾಗಿ ಹೇಳ್ಕೊಡ್ತೀನಿ ವಿತ್ ಅ ಸಿಂಪಲ್ ಟೆಕ್ನಿಕ್. ಎಷ್ಟು ಜನಕ್ಕೆ ಗೊತ್ತಿದೆಯೋ ಇದು ಗೊತ್ತಿಲ್ಲ, ಓಕೆ, ಗೊತ್ತಿದ್ದವ್ರು ಕಮೆಂಟ್ ಮಾಡಿ, ಸರ್ ನನಗೆ ಇದು ಮುಂಚೆನೇ ಗೊತ್ತಿತ್ತು ಸರ್ ಅಂಥೇಳಿ. ಓಕೆ, ಇಫ್ ಯು ನೋ ದಿಸ್ ಪ್ರೀವಿಯಸ್ಲಿ ಬಿಫೋರ್ ಐ ಟೆಲ್,
So please comment in the comment box that yes sir, we I had known this previously before you tell, and we are very lucky to have you sir ಅಂತ ಮೆಸೇಜ್ ಮಾಡಿ. ಓಕೆ, ಐ ಲವ್ ಯು ಗೈಸ್, ರಿಯಲಿ ಐ ಲವ್ ಯು ಆ್ಯಂಡ್ ಐ ವಿಲ್ ಲಿಟ್ರಲಿ ಹೆಲ್ಪ್ ಯು ಗೈಸ್, ಡೋಂಟ್ ವರಿ. ಆ್ಯಂಡ್ ಸಿಲಾಬಲ್ ಅಂತಂದರೆ ಏನು ಅಂತ ನಿಮ್ಗೆ ಬರ್ತೀನಿ ನೋಡಿ. ವೆರಿ ಸಿಂಪಲ್ ಟೆಕ್ನಿಕ್. ನಿಮ್ಮ ರೈಟ್ ಹ್ಯಾಂಡನ್ನು ಈ ಥರ ತೆಗೆದುಕೊಳ್ಳಿ, ರೈಟ್ ಹ್ಯಾಂಡನ್ನೇ ತೆಗೆದುಕೊಳ್ಳಿ, ಎಲ್ಲರೂ ತಗೊಳ್ಳಿ ಈ ಥರ. ಈಗ ನೀವು ಯಾವ ವರ್ಡ್ಸ್ಗಳನ್ನು ಕೊಟ್ಟಿದ್ದಾರೆ ಆ ವರ್ಡ್ಸ್ಗಳನ್ನು ಹೇಳುವುದಕ್ಕಿಂತ ಮುಂಚೆ ನಿಮ್ಮ ಕೈಯನ್ನು ಇಲ್ಲಿ ಈ ಥರ ಇಟ್ಕೊಳ್ಳಿ. ಅಂದರೆ ಎಕ್ಸಾಕ್ಟ್ಲಿ ಬಿಲೋ ದ ಚಿನ್ ಯುವರ್ ಹ್ಯಾಂಡ್ ಶುಡ್ ಕಮ್ ಲೈಕ್ ದಿಸ್. Okay, so below the chin your hand should come like this. Now whatever you speak, if your chin touches this hand, that many number of syllable you have in that particular word. Getting my point? Let me tell you in the same in Kannada. So ನೀವೇನು ಮಾಡಿ, ಫಸ್ಟು ರೈಟ್ ಹ್ಯಾಂಡನ್ನು ಮೇಲೆ ಎತ್ತಿ, ಎಲ್ಲರೂ ರೈಟ್ ಹ್ಯಾಂಡನ್ನು ಮೇಲೆ ಎತ್ಕೊಳ್ಳಿ. ಸೊ ನಿಮ್ಮ ರೈಟ್ ಹ್ಯಾಂಡನ್ನು ನಿಮ್ಮ ಈ ಗದ್ದದ ಕೆಳಗಡೆ ಇಟ್ಕೊಳ್ಳಿ. ಗೊತ್ತಾಗ್ತಾ ಇದೆಯಾ? ಈಗ ಅಲ್ಲಿ ಕೊಟ್ಟಿರುವ ವರ್ಡ್ಸ್ಗಳು ಏನಿರುತ್ತೆ ಅದನ್ನು ಹೇಳಿ. ಓಕೆ, ಸೊ ಆ ವರ್ಡ್ಸ್ಗಳನ್ನು ಹೇಳಿದಾಗ ನಿಮ್ಮ ಗದ್ದ ಎಷ್ಟು ಬಾರಿ ನಿಮ್ಮ ಕೈಯನ್ನು ಟಚ್ ಮಾಡ್ತದೆಯೋ ಅಷ್ಟು ಸಿಲಾಬಲ್ ಇದೆ ಅಂತ ಅರ್ಥ. ಇಷ್ಟೇ ಸಿಂಪಲ್ ಆಗಿ ನಾನು ನಿಮ್ಗೆ ಹೇಳ್ತಾ ಇರೋದು. ಬಟ್ ಇದನ್ನ ಹಿಂದಿನ ನಿಮ್ಮ ಇತಿಹಾಸವನ್ನು ತಿಳ್ಕೊಳಕ್ಕೆ ಇಷ್ಟಪಟ್ಟರೆ, ಸೊ ಆಲ್ರೆಡಿ ರೈಟ್, ವೋವೆಲ್ಸ್ ಅಂತ ಇದೆ, ವೋವೆಲ್ಸ್, ಕಾನ್ಸೋನೆಂಟ್ ಸೌಂಡ್ಸ್ ಅಂತ ಇದೆ. ಸೊ ತುಂಬ ಡೀಪ್ ಆಗಿ ಅಂತ ಡೀಪು ಏನಲ್ಲ, ಬಟ್ ಸ್ಟಿಲ್ vowel sounds, consonant sounds. Now wherever you find this vowel sounds, those are known as syllables actually, right? I'm talking about sounds, not only the vowels. So vowels ಅಂದ್ರೆ ಯಾವ್ಯಾವ ಬರುತ್ತೆ ಕಮೆಂಟ್ ಮಾಡಿ ಯಾರಾದರೂ ಗಾಯ್ಸ್. ಸೊ vowels ಅಂತಂದರೆ ಎ, ಇ, ಐ, ಓ, ಯು, ಇವು 5 ಬರುತ್ತೆ. ಮಿಕ್ಕಿದೆಲ್ಲ ಕಾನ್ಸನೆಂಟ್ಸ್ ಅಲ್ಲಿ ಬರುತ್ತೆ. ಬಟ್ ನಾನಿಲ್ಲಿ ವರ್ಡ್ಸ್ಗಳನ್ನಷ್ಟೇ ಹೇಳ್ತಾ ಇಲ್ಲ. ಯು ಹ್ಯಾವ್ ಟು ಚೆಕ್ ವಿತ್ ದ ಸೌಂಡ್ಸ್ ಆಫ್ ದ ಓವೆಲ್ಸ್. ಓವೆಲ್ ಸೌಂಡ್ಸ್ಗಳು ಎಲ್ಲೆಲ್ಲಿ ಬರುತ್ತೆ ಅಲ್ಲಿ ನೀವು ಚೆಕ್ ಮಾಡಬೇಕಾಗತ್ತೆ. ಬಟ್ ಈಗ ನಾನು ನಿಮಗೆ ಎಕ್ಸಾಮ್ಗೆ ಹತ್ತಿರ ಇರೋ ಟೈಮಲ್ಲಿ ನಿಮಗೆ ನಾನು ಈ ತರಹ ಓವೆಲ್ ಸೌಂಡ್ಸ್ಗಳ ಬಗ್ಗೆ ಹೇಳ್ತಾ ಕೂತ್ರೆ ಟೈಮ್ ಹೋಗುತ್ತೆ. ಸೊ ಅದಕ್ಕೆ ಇದನ್ನು ಬಿಟ್ಬಿಡಿ, ಸದ್ಯಕ್ಕೆ ಇದು ಅವಶ್ಯಕತೆ ಇಲ್ಲ. ಈಗ ನಾವೇನು ಮಾಡೋಣ ಅಂದರೆ ಸಿಂಪಲ್, ಮತ್ತೆ ನಿಮ್ಮ ರೈಟ್ ಹ್ಯಾಂಡ್ ತೆಗೆದುಕೊಳ್ಳಿ, ಕೊಟ್ಟಿರುವ ವರ್ಡ್ಸ್ಗಳನ್ನು ಓದಿ, ಎಷ್ಟು ಸಲ ಗದ್ದಕ್ಕೆ ಟಚ್ ಆಗುತ್ತೆ ನಿಮ್ಮ ಕೈ ಅಷ್ಟು ಸೌಂಡ್ಸ್ಗಳಿದೆ, ಅಷ್ಟು ಸಿಲಾಬಲ್ಸ್ಗಳಿದೆ ಅಂತ ಅರ್ಥ. ಆಸ್ ಎ ಸಿಂಪಲ್ ಆಸ್ ದ್ಯಾಟ್. ನಾವು ಲೆಟ್ ಮಿ ಚೆಕ್, ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ಒನ್ ರಿಟರ್ನಿಂಗ್. ಇದನ್ನು ನಾನು ರಬ್ ಮಾಡಿಬಿಡ್ತೀನಿ, ಇದು ಅವಶ್ಯಕತೆ ಇಲ್ಲ ಅನಿಸ್ತಾ ಇದೆ ನನಗೆ. ಯಾಕಂದರೆ ಎಕ್ಸಾಮ್ ಟೈಮಲ್ಲಿ ಡೈರೆಕ್ಟ್ಲಿ ವಿ ವಿಲ್ ಫೋಕಸ್ ಅಪಾನ್ ವಾಟ್ ಈಸ್ ಮೋರ್ ಇಂಪಾರ್ಟೆಂಟ್. ಆ್ಯಂಡ್ ಐ ವಾಂಟ್ ಯು ಪೀಪಲ್ ಗೈಸ್ ಪ್ಲೀಸ್ ಕಮೆಂಟ್ ಇನ್ ದ ಕಮೆಂಟ್ ಬಾಕ್ಸ್, ಚಾಟ್ ಬಾಕ್ಸಲ್ಲಿ ನನಗೆ ತಿಳಿಸಿ ನಿಮಗೆ ಯಾವುದನ್ನು ನಾನು ಹೇಳ್ಕೊಡ್ಬೇಕಾಗಿದೆ, ನಿಮಗೆ ಯಾವುದು ಅರ್ಥ ಆಗಿಲ್ಲ ಅನ್ನೋದನ್ನು ನಂಗೆ ತಿಳಿಸಿ. ಸೊ ದ್ಯಾಟ್ ನಾನು ನಿಮಗೆ ಆ ಪಾಠವನ್ನು, ಆ ಒಂದು ಪರ್ಟಿಕ್ಯುಲರ್ ಗ್ರಾಮೆಟಿಕಲ್ ಪಾಯಿಂಟನ್ನು ಅಥವಾ ಆ ಒಂದು ಚಾಪ್ಟರನ್ನು ನಾನು ಟಚ್ ಮಾಡ್ತೀನಿ, ಆ ಒಂದು ಕ್ವಶನ್ ಆನ್ಸರ್ಸನ್ನು ನಾನು ಟಚ್ ಮಾಡ್ತೀನಿ. ಸೊ ಸಿಲಾಬಲ್ಸ್ ಅಂತಂತಂದರೆ ನಾನು ನಿಮ್ಗೆ ಹೇಳಿದೆ ಗದ್ದವನ್ನು ಟಚ್ ಮಾಡುವಂಥದ್ದು ಅಂತ. ಸೊ ರಿಟರ್ನಿಂಗ್ ಅನ್ನುವಂಥ ಶಬ್ದವನ್ನು ತೆಗೆದುಕೊಳ್ಳಿ, ನಿಮ್ಮ ಬಲಗೈಯನ್ನು ತೆಗೆದುಕೊಳ್ಳಿ, ಈಗ ಇಟ್ಕೊಳ್ಳಿ ಈ ಥರ. ಈಗ ಹೇಳಿ ರಿಟರ್ನಿಂಗ್ ಅಂತ. ಸೊ ಸ್ಲೋ ಆಗಿ ಹೇಳಿ. ರೀ ಟಚ್ ಆಯ್ತಾ? ರೀ ಒಂದು ಸಲ ಟಚ್ ಆಯಿತು. ರಿಟರ್ನಿಂಗ್ ಶಬ್ದದಲ್ಲಿ ಎಷ್ಟು ಸಲ ಟಚ್ ಆಯ್ತು ನೋಡಿ. ರೀ 1, ಟರ್ 2, ನಿಂಗ್ 3 ಟೈಮ್ಸ್ ಟಚ್ ಆಗ್ತಾ ಇದೆ. ಮತ್ತೊಮ್ಮೆ ರೀ ಟರ್ ನಿಂಗ್. ಗೊತ್ತಾಗ್ತಿದೆಯಾ? ರಿಟರ್ನಿಂಗ್ ಅಂತ ಹೇಳಿದಾಗ 3 ಟೈಮ್ಸ್ ಟಚ್ ಆಗ್ತಾ ಇದೆ. ಸೊ ಇದು 3 ಸಿಲಾಬಲ್ಸ್ ಇದೆ ಅಂತ ಅರ್ಥ. 3 ಟೈಮ್ಸ್ ಟಚ್ ಆದರೆ ಅಷ್ಟು ಸಿಲಾಬಲ್ಸ್ ಇದೆ ಅಂತ ಅರ್ಥ. ಗೊತ್ತಾಗ್ತಿದೆಯಾ? ಸೊ ನಾವು ರಿಟರ್ನಿಂಗ್ ಅಂತ ಆಯಿತು. ನೆಕ್ಸ್ಟು ಸೇಫರ್ ಅಂತ ಒಂದು ವರ್ಡ್ ಇದೆ ನೋಡಿ. ಮತ್ತೆ ಇಟ್ಕೊಳ್ಳಿ ರೈಟ್ ಹ್ಯಾಂಡ್. ಸೇಫರ್, ರೈಟ್. 3 na 2 na 1 na 2, ರೈಟ್ ಗೈಸ್. ಸೇಫರ್, SAFER, ಸೇಫರ್ ಅಲ್ಲಿ 2 ಸಿಲಾಬಲ್ಸ್ಗಳು ಇದೆ, ಯಾಕಂದರೆ 2 ಟೈಮ್ಸ್ ಟಚ್ ಆಗ್ತಾ ಇದೆ. ಆಸ್ ಸಿಂಪಲ್ ಆಸ್ ದ್ಯಾಟ್. ನೌ ಲೆಟ್ಸ್ ಗೋ ಫಾರ್ ದ ನೆಕ್ಸ್ಟ್ ಒನ್, ದಟ್ ಈಸ್ desperately. Okay, take your right hand. Des, pa, re,
Des desperately, right? 4 times ಟಚ್ ಆಗ್ತಾ ಇದೆ. ಡೆಸ್ಪರೇಟ್ಲಿ ಅನ್ನುವಂತಹ ವರ್ಡ್ಗೆ, ಡೆಸ್ಪರೇಟ್ಲಿ ಅನ್ನುವಂತಹ ವರ್ಡ್ಗೆ 4 ಟೈಮ್ಸ್ ಟಚ್ ಆಗ್ತಾ ಇದೆ, ರೈಟ್? ಸೊ ಹಾಗಾಗಿ 4 ಸಿಲಾಬಲ್ ಇದೆ. ಸೊ ದೆನ್ ಆಫ್ಟರ್ ದಟ್ ಸ್ಪೀಕ್ ಅನ್ನುವಂತಹ ವರ್ಡ್ ಅಲ್ಲಿ ಎಷ್ಟು ಸಲ ಟಚ್ ಆಗ್ತಾ ಇದೆ? ಸ್ಪೀಕ್ ಒಂದೇ ಸಲ ಟಚ್ ಆಗ್ತಾ ಇದೀವಾ? ಒಂದೇ ಸಲ ಟಚ್ ಆಗ್ತಿದ್ಯಾ? ಸೊ 1 ಟೈಮ್ ಟಚ್ ಆಗ್ತಿದೆ. ಸೊ 1 ಸಿಲಾಬಲ್ ಇದೆ. ಸೊ ನೌ ವಾಟ್ ಈಸ್ ದ ಕ್ವಶನ್ ದೇ ಹ್ಯಾವ್ ಆಸ್ಕ್ಡ್? ವಿಚ್ ವರ್ಡ್ ಹ್ಯಾಸ್ 2 ಸಿಲಾಬಲ್? 2 ಸಿಲಾಬಲ್ ಯಾವ ವರ್ಡ್ ಇದೆ ಅಂತ ಕೇಳ್ತಾ ಇರುವಂತದ್ದು. ಇನ್ ವಿಚ್ ಆಫ್ ದೀಸ್ you are finding 2 times syllable, 2 times touching your chin towards your hand, guys? So that is 2 times, that is safer. The word is safer 2 times. So the answer of for this 2 syllables in these words are safer. You can see the answer. So this is syllable, guys. Now guys, with this I would like to end this particular class. Before signing off, I would like to tell you once again, guys, trust me, trust this process. This is for sure, I would like to tell you. This is for sure, I would like to tell you. It is the guaranteed formula that I am going to give you, where you can score 100 out of 100 in English. 100 out of 100 in English. This is my guarantee, Dr. Naveen's guarantee, and the guarantee from Physics Walla. So only the thing that, guys, just join with me, just look after each and every question properly along with me. ನನ್ನ ಜೊತೆಗೇನೆ ಬನ್ನಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನಗೆ ಬೇರೆ ಮೇಲಲ್ಲಿ ಅಥವಾ ಡಿಫ್ರೆಂಟ್ ವೇಸ್ ಮೂಲಕ ನನಗೆ ಕ್ವಶನ್ಸ್ಗಳನ್ನು ಕಳಿಸಿ. ಆ ಕ್ವಶನ್ಸ್ಗಳಿಗೆ ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಆ್ಯಂಡ್ ಟ್ರಸ್ಟ್ ಮೀ ಗೈಸ್, ದಿಸ್ ವಿಲ್ ಹೆಲ್ಪ್ ಯು ಟು ಸ್ಕೋರ್ 100 out of 100 in English and 95 plus in the whole the exam, SSLC exam board. So once again, guys, I would like to tell you, I love you all. Please make sure that you watch out each and every episode properly and prepare yourself with a very thorough knowledge. And trust me, guys, if you follow my classes, for sure, once again, 100 out of 100 is guaranteed. Thank you so much, guys, and God bless you all. All the very best. Don't worry, I am with you always, forever. Thank you so much. Love you.